ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಿನ್ನೆ ಹೇಳಿದಾಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಮೇ 1ರಿಂದ ಪಾಂಚಜನ್ಯ IASನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ಪಡ್ಕೊಳ್ಬಹುದು. ಇನ್ನು ಮೊದಲನೇ ವಿಷಯ ಇವತ್ತಿನದು, ಪೋಪ್ ಫ್ರಾನ್ಸಿಸ್ ಚಿಯರ್ಫುಲ್ ರಿಫಾರ್ಮರ್ ಡೈಸ್ ಎಟ್ 88. ವ್ಯಾಟಿಕನ್ ಸಿಟಿಯಲ್ಲಿ ಕ್ರೈಸ್ತರ ಪವಿತ್ರವಾದ ಚರ್ಚ್ ಇದೆ, ಅದರ ಪೋಪ್ ಆಗಿದ್ದಂತಹ ಫ್ರಾನ್ಸಿಸ್ ಅವರು ನಿಧನವನ್ನು ಅಪ್ಪಿದ್ದಾರೆ. ಅವರಿಗೆ 88 ವರ್ಷ ಆಗಿತ್ತು. ಇದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ನಡೀತಾ ಇರೋದ್ರಿಂದ ಇದನ್ನು ಹೇಳಿದ್ದೇನೆ. ಹಾಗಾಗಿ ನಮ್ಮ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇದು ಬಹಳ ಮುಖ್ಯವಾದ ವಿಷಯವೇನಲ್ಲ. ಇನ್ನು ಮೋದಿ ವ್ಯಾನ್ಸ್ ಸಿ ಪ್ರೋಗ್ರೆಸ್ ಇನ್ ಬೈಲ್ಯಾಟ್ರಲ್ ಟ್ರೇಡ್ ಟಾಕ್ಸ್. ಇದು ಮುಖ್ಯವಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ ಅವರು ಭಾರತಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಂಡಿಯಾ ಅಂಡ್ ದಿ US ಮೇಡ್ ಗುಡ್ ಪ್ರೋಗ್ರೆಸ್ ಇನ್ ಟ್ರೇಡ್ ಟಾಕ್ಸ್. ಭಾರತ ಮತ್ತು ಅಮೆರಿಕ ವ್ಯಾಪಾರ ಮಾತುಕತೆಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸ್ತಾ ಇವೆ. PM ಮೋದಿ ಅಂಡ್ US ವೈಸ್ ಪ್ರೆಸಿಡೆಂಟ್ ವ್ಯಾನ್ಸ್ ಡಿಸ್ಕಸ್ ದಿ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ವಿಚ್ ಕುಡ್ ಹೆಲ್ಪ್ ವರ್ಕರ್ಸ್, ಫಾರ್ಮರ್ಸ್ ಅಂಡ್ ಬಿಸ್ನೆಸ್ ಇನ್ ಬೋತ್ ಕಂಟ್ರೀಸ್. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ಅಲ್ಲಿನ ಉಪಾಧ್ಯಕ್ಷ ವ್ಯಾನ್ಸ್ ಇಬ್ಬರು ಸೇರ್ಕೊಂಡು ಹಲವಾರು ಒಪ್ಪಂದಗಳ ಬಗ್ಗೆ, ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ಮತ್ತೆ ಅಮೆರಿಕ ಎರಡೂ ದೇಶಗಳ ಕಾರ್ಮಿಕರಿಗೆ, ರೈತರಿಗೆ ಮತ್ತು ವ್ಯವಹಾರಿಗಳಿಗೆ ಸಹಾಯ ಆಗುವ ನಿರೀಕ್ಷೆ ಇದೆ. ನೋ ಫೈನಲ್ ಡೀಲ್ ಆರ್ ಬಿಗ್ ಅನೌನ್ಸ್ಮೆಂಟ್ ಯೆಟ್. ಯಾವುದೇ ದೊಡ್ಡ ಮಟ್ಟದಲ್ಲಿ ಘೋಷಣೆಗಳನ್ನ ಇನ್ನೂ ಸಹ ಮಾಡಿಲ್ಲ. ದೇ ಡಿಂಟ್ ಲಾಂಚ್ ದ ಎಕ್ಸ್ಪೆಕ್ಟೆಡ್ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ಸ್. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಪಾಲುದಾರಿಕೆಗೆ ಕೈಗೊಳ್ಳಬಹುದು, ಒಂದು ಹೊಸ ಅಗ್ರಿಮೆಂಟ್ಗೆ ಸೈನ್ ಹಾಕಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಅದನ್ನ ಇನ್ನೂ ಕೈಗೊಂಡಿಲ್ಲ. ಅಂಡ್ ದೆರ್ ವಾಸ್ ನೋ ಮೆನ್ಷನ್ ಆಫ್ ಇಶ್ಯೂಸ್ ಲೈಕ್ US ಟ್ಯಾರಿಫ್ಸ್ ಆರ್ ಸ್ಟೂಡೆಂಟ್ ವೀಸಾ ಪ್ರಾಬ್ಲಮ್ಸ್. ಬಹಳಷ್ಟು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಅಮೆರಿಕದಲ್ಲಿ ಮುಖ್ಯವಾಗಿ ಟ್ಯಾರಿಫ್ ಪ್ರಾಬ್ಲಮ್. ಬೇರೆ ದೇಶಗಳ ಸರಕುಗಳ ಮೇಲೆ ಅಮೆರಿಕ ಸುಂಕವನ್ನು ವಿಧಿಸ್ತಾ ಇದೆ. ಆ ಸುಂಕ ವಿಧಿಸೋದ್ರಿಂದ ಭಾರತಕ್ಕೆ ಕೆಲವು ಇಂಡಸ್ಟ್ರಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೊಂದು, ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರತಕ್ಕಂಥ ವೀಸಾವನ್ನ ಕಡಿತಗೊಳಿಸಿದ್ದಾರೆ. ಹಾಗಾಗಿ ಇದು ಎಷ್ಟೋ ಭಾರತೀಯ ವಿದ್ಯಾರ್ಥಿಗಳ ಮೇಲೂ ಪರಿಣಾಮವನ್ನ ಬೀರಿದೆ. ಆದ್ರೆ ಈ ಎರಡು ಮುಖ್ಯ ವಿಷಯಗಳ ಬಗ್ಗೆ ಈ ನಾಯಕರು ಯಾವುದೇ ಚರ್ಚೆಯನ್ನ ಮಾಡಲಿಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಆರ್ಟಿಕಲ್, ಇಂಡಿಯಾ ಚೈನಾ ಎಟ್ 75, ಅ ಟೈಮ್ ಫಾರ್ ಸ್ಟ್ರಾಟಜಿ ನಾಟ್ ಸೆಂಟಿಮೆಂಟ್. ಭಾರತ ಮತ್ತು ಚೈನಾ ಸಂಬಂಧದ ಒಂದು ಮೈಲಿಗಲ್ಲು ಅಂತ ಹೇಳ್ಬಹುದು ಈ ವರ್ಷ. ಅಂತಂದ್ರೆ ಎರಡು ದೇಶಗಳ ಸಂಬಂಧಕ್ಕೆ 75 ವರ್ಷ ಪೂರ್ಣಗೊಳ್ತಾ ಇದೆ. ಇಂಡಿಯಾ ಚೈನಾ ಟೈಸ್ ಎಟ್ 75 years ಆರ್ ಬೋತ್ ಟೆನ್ಸ್ ಅಂಡ್ ಇಂಪಾರ್ಟೆಂಟ್. ಎರಡು ದೇಶಗಳ ಸಂಬಂಧದಲ್ಲಿ ಉದ್ವಿಗ್ನತೆಯೂ ಸಹ ಇತ್ತು, ಮತ್ತೆ ಆ ಸಂಬಂಧ ಬಹಳ ಪ್ರಮುಖವಾಗಿತ್ತು. ದ ರಿಲೇಶನ್ಶಿಪ್ ಹ್ಯಾಸ್ ಸೀರಿಯಸ್ ಚಾಲೆಂಜಸ್ ಲೈಕ್ ಬಾರ್ಡರ್ ಟೆನ್ಷನ್ಸ್ ಅಂಡ್ ಮಿಸ್ ಟ್ರಸ್ಟ್. ಎಷ್ಟೋ ಸಾರಿ ಗಡಿಗಳಲ್ಲಿ ಆಗಾಗ ಚೀನಾದಿಂದ ಕಿರಿಕಿರಿ ಆಗ್ತಾ ಇರುತ್ತೆ, ಉದ್ವಿಗ್ನತೆ ಸೃಷ್ಟಿ ಆಗುತ್ತೆ. ಅದೇ ರೀತಿ ಚೀನಾ ಇನ್ನು ಮುಂದೆ ಯಾವುದೇ ಒಂದು ಉದ್ವಿಗ್ನತೆ ಸೃಷ್ಟಿ ಮಾಡೋದಿಲ್ಲ, ಗಡಿಯಲ್ಲಿ ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಹೇಳುತ್ತೆ. ಆದ್ರೆ ಕೆಲವೇ ದಿನಗಳಲ್ಲಿ ಮತ್ತೆ ಹೊಸ ಉದ್ವಿಗ್ನತೆ ಸೃಷ್ಟಿಯಾಗುತ್ತೆ. ಅಂತಂದ್ರೆ ಅಪನಂಬಿಕೆ ಅಂತ ಕೆಲವು ಸವಾಲುಗಳಿದೆ. ಬಟ್ ಆಲ್ಸೋ ಚಾನ್ಸಸ್ ಫಾರ್ ಟ್ರೇಡ್, ಕೋಆಪರೇಷನ್ ಅಂಡ್ ಪೀಸ್ ಇನ್ ದ ರೀಜನ್. ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಸಹ ವ್ಯಾಪಾರ, ಸಹಕಾರ ಮತ್ತೆ ಶಾಂತಿಯನ್ನು ಸಾಧಿಸಲಿಕ್ಕೆ ಅವಕಾಶಗಳು ಇದೆ. ಚೀನಾ ಡೀಪ್ಲಿ ಅಫೆಕ್ಟ್ಸ್ ಇಂಡಿಯಾಸ್ ಡಿಸಿಷನ್ಸ್. ಚೀನಾ ಏನೇನ್ ಮಾಡ್ತಾ ಇದೆಯೋ ಅದು ಭಾರತದ ಮೇಲೆ ಅಫೆಕ್ಟ್ ಆಗ್ತಾ ಇರುತ್ತೆ. ಇನ್ನು ಭಾರತ ಮುಖ್ಯ ನಿರ್ಧಾರಗಳನ್ನ ಕೈಗೊಳ್ಬೇಕಾದ್ರೆ ಇದಕ್ಕೆ ಚೀನಾದ ಪ್ರತಿಕ್ರಿಯೆ ಯಾವ ರೀತಿ ಇರಬಹುದು ಅನ್ನೋದನ್ನ ಸಹ ಪರಿಗಣಿಸಬೇಕಾಗತ್ತೆ. ಫ್ರಮ್ ಮಿಲಿಟರಿ ಟು ಟ್ರೇಡ್, ನಮ್ಮ ಮಿಲಿಟರಿ ಮತ್ತೆ ವಾಣಿಜ್ಯ ನಿರ್ಧಾರಗಳ ತನಕ ಆಲ್ಮೋಸ್ಟ್ ಎವ್ರಿ ಮೇಜರ್ ಸ್ಟೆಪ್ ಇಂಡಿಯಾ ಟೇಕ್ಸ್ ಇಸ್ ಇನ್ಫ್ಲುಯೆನ್ಸ್ಡ್ ಬೈ ವಾಟ್ ಚೀನಾ ಮೈಟ್ ಡೂ. ಅಂತಂದ್ರೆ ನಾವು ಮಿಲಿಟರಿಗೆ ಸಂಬಂಧಪಟ್ಟದಾಗಿರಬಹುದು ಅಥವಾ ವ್ಯಾಪಾರದ ತನಕ ಎಲ್ಲ ಡಿಸಿಷನ್ ಅನ್ನ ಕೈಗೊಳ್ಬೇಕಾದ್ರೆ ಇದಕ್ಕೆ ಚೀನಾ ಯಾವ ರೀತಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋದನ್ನ ತಲೆಯಿಟ್ಕೊಂಡೇ ನಾವು ಏನ್ ಮಾಡ್ಬೇಕಾಗತ್ತೆ, ಡಿಸಿಷನ್ ಅನ್ನ ಕೈಗೊಳ್ಬೇಕಾಗತ್ತೆ. ವಿ ಟ್ರೈ ಟು ಬ್ಯಾಲೆನ್ಸ್ ಬೋತ್ ಕಾಂಪಿಟೇಷನ್ ಅಂಡ್ ಕೋಆಪರೇಷನ್. ಹಾಗಾಗಿ ನಾವು ಒಂದು ಕಡೆ ಸಹಕಾರ, ಇನ್ನೊಂದು ಕಡೆ ಸ್ಪರ್ಧೆ, ಈ ಎರಡನ್ನು ಸಹ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಇಂಡಿಯಾಸ್ ಅಪ್ರೋಚ್ ಇಸ್ ಕಾಂಪಿಟೇಟಿವ್ ಕೋ ಎಕ್ಸಿಸ್ಟೆನ್ಸ್. ನಮ್ಮ ಒಂದು ಅಪ್ರೋಚ್ ಏನು ಹಾಗಾದ್ರೆ, ನಮ್ಮ ವಿಧಾನ ಏನು ಹಾಗಂತಂದ್ರೆ ಸ್ಪರ್ಧಾತ್ಮಕ ಸಹಬಾಳ್ವೆ. ಅಂತಂದ್ರೆ ಕೆಲವು ವಿಷಯಗಳಲ್ಲಿ ನಾವು ಕಾಂಪಿಟೇಷನ್ ಕೊಡ್ತೇವೆ. ಅಂತಂದ್ರೆ ನಾವು ಅವರ ಜೊತೆ ಕೆಲವೊಂದು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು. ಅದೇ ರೀತಿ ಇನ್ನು
ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಒಳ್ಳೆ ರೀತಿಯಲ್ಲೂ ಸಹ ಸಂವಹನವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ವಿ ಕಾಂಪೀಟ್ ವಿತ್ ಚೀನಾ ಇನ್ ಏರಿಯಾಸ್ ಲೈಕ್ ಡಿಫೆನ್ಸ್ ಅಂಡ್ ಇನ್ಫ್ಲುಯೆನ್ಸ್ ಇನ್ ಸೌತ್ ಏಷ್ಯಾ. ದಕ್ಷಿಣ ಏಷ್ಯಾದ ಒಂದು ಭಾಗ ಇದೆಯಲ್ವಾ, ಇಲ್ಲಿ ಭಾರತ, ಶ್ರೀಲಂಕಾ, ನೇಪಾಳ, ಭೂತಾನ್ ಇದೆಲ್ಲ ಬರುತ್ತೆ. ಈ ಎಲ್ಲಾ ದೇಶಗಳ ಮೇಲೆ ಚೀನಾ ಸಹ ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಭಾರತ ಸಹ ಪ್ರಯತ್ನ ಮಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಎರಡು ದೇಶಗಳ ನಡುವೆ ಸ್ಪರ್ಧೆ ಉಂಟಾಗುತ್ತೆ. ಮತ್ತೆ ಡಿಫೆನ್ಸ್, ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾಂಪಿಟೇಷನ್ ಬರ್ತಾ ಹೋಗುತ್ತೆ. ಇದು ಕಾಂಪಿಟೇಷನ್ ಆದ್ರೆ ಬಟ್ ಆಲ್ಸೋ ವರ್ಕ್ ವಿತ್ ದೆಮ್ ಆನ್ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ಲೈಕ್ ಬ್ರಿಕ್ಸ್ ಅಂಡ್ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮತ್ತೆ ಅದೇ ರೀತಿ ಬ್ರಿಕ್ಸ್. ಈ ಎರಡು ಆರ್ಗನೈಸೇಷನ್ ನಲ್ಲಿ ನಾವು ಚೀನಾದ ಜೊತೆಗೆ ಕೆಲಸ ಮಾಡ್ತೇವೆ. ಕಾಂಪಿಟೇಟಿವ್ ಕೋ ಎಕ್ಸಿಸ್ಟೆನ್ಸ್, ಸ್ಪರ್ಧಾತ್ಮಕತೆಯ ಜೊತೆ ಸಹಬಾಳ್ವೆ ಮಾಡ್ಕೊಂಡು ಹೋಗೋದು. ಇಂಡಿಯಾಸ್ ಚೀನಾ ಪಾಲಿಸಿ ನೀಡ್ಸ್ 4 ಥಿಂಗ್ಸ್. ಇನ್ನು ಚೀನಾಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ತೆಗೆದುಕೊಳ್ಳುವ ನೀತಿಯಲ್ಲಿ 4 ಮುಖ್ಯ ವಿಷಯಗಳಿರುತ್ತೆ. ಮೊದಲನೇದು ಸ್ಟ್ರಾಂಗ್ ಮಿಲಿಟರಿ, ಮಿಲಿಟರಿ ಸರಿಯಾಗಿರ್ಲೇಬೇಕು. ಡೈವರ್ಸ್ ಎಕಾನಮಿ ಅಂತಂದ್ರೆ ಎಲ್ಲ ವಿಷಯಕ್ಕೂ ಮುಖ್ಯವಾಗಿ ನಾವು ಎಷ್ಟೋ ವಿಷಯಗಳನ್ನ, ಸರಕುಗಳನ್ನ ಚೀನಾದಿಂದ ಆಮದು ಮಾಡ್ಕೊಳ್ತಾ ಇರ್ತೇವೆ. ಈಗ ಚೀನಾದ ಮೇಲೆ ಮಾತ್ರ ಡಿಪೆಂಡ್ ಆಗದೆ ಬೇರೆ ದೇಶಗಳ ಕಡೆನೂ ನಾವು ಮುಖ ಮಾಡಬೇಕು. ಆವಾಗ ಏನಾಗುತ್ತೆ, ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ನಮ್ಮ ಎಕನಾಮಿಕ್ ಡೈವರ್ಸಿಟಿ, ಟ್ರೇಡ್ ಡೈವರ್ಸಿಟಿ ಜಾಸ್ತಿ ಆಗುತ್ತೆ. ಸ್ಮಾರ್ಟ್ ಡಿಪ್ಲೊಮ್ಯಾಸಿ, ರಾಜತಾಂತ್ರಿಕತೆಯಲ್ಲಿ ಚಾಣಾಕ್ಷತನದ ನಿರ್ಧಾರಗಳನ್ನ ಕೈಗೊಳ್ಳುವುದು. ಅದೇ ರೀತಿ ಕಂಟ್ರೋಲ್ ಓವರ್ ಪಬ್ಲಿಕ್ ಮೆಸೇಜಿಂಗ್. ಪಬ್ಲಿಕ್ ಮೆಸೇಜಿಂಗ್ ಅಂತಂದ್ರೆ ಈಗ ನಾವು ಮತ್ತೆ ಈಗ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಇದೆಲ್ಲವನ್ನ ಸರಿಯಾಗಿ ನಿಭಾಯಿಸೋದು. ಅಂತಂದ್ರೆ ಯಾವುದೇ ದೇಶದ ವಿರುದ್ಧ ನಮ್ಮ ದೇಶದಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಬಾರದು, ಅದನ್ನ ನಿರ್ವಹಿಸೋದು ಸರ್ಕಾರದ ಕೆಲಸ ಆಗಿರ್ಬೇಕೆ ಹೊರತು ಈಗ ಜನ ಅಂತಂದ್ರೆ ನಾವು ಏನ್ ಮಾಡ್ಬೇಕು, ನಾವು ನಮ್ಮ ಕೆಲಸಗಳನ್ನ ಮಾಡ್ಬೇಕೆ ಹೊರತು ಈ ಚೀನಾದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಅಥವಾ ಬೇರೆ ಬೇರೆ ದೇಶಗಳ ಬಗ್ಗೆ ನಮ್ಮದೇ ಆದ ಹೊಸ ಹೊಸ ಪ್ರತಿಭಟನೆಗಳನ್ನ ಕ್ರಿಯೇಟ್ ಮಾಡೋದಾಗ್ಲಿ ಅಥವಾ ಅದ್ರ ವಿರುದ್ಧ ಯಾವುದೇ ಘೋಷಣೆಗಳನ್ನ ಕೂಗೋದಾಗಬಹುದು ಅಥವಾ ಯಾವುದೇ ದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇದನ್ನ ಮಾಡದೆ ಹಾಗೆ ಈ ಒಂದು ಸಿಚುವೇಶನ್ ಸೃಷ್ಟಿ ಆಗದೆ ಇರೋ ರೀತಿ ಸರ್ಕಾರ ನೋಡ್ಕೊಳ್ಲಿಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಮೊದಲನೇದು ಮಿಲಿಟರಿಯನ್ನ ಬ್ಯಾಲೆನ್ಸ್ ಮಾಡೋದು, ಮತ್ತೆ ಎಕಾನಮಿಯನ್ನ ಡೈವರ್ಸಿಫೈ ಮಾಡೋದು, ಡಿಪ್ಲೊಮ್ಯಾಸಿ ಇನ್ನೂ ಚೆನ್ನಾಗಿ ಸ್ಮಾರ್ಟ್ ಅಪ್ರೋಚ್ ನ ತೆಗೆದುಕೊಳ್ಳೋದು, ಮತ್ತೆ ಪಬ್ಲಿಕ್ ಪರ್ಸೆಪ್ಷನ್ ಬೇರೆ ಬೇರೆ ದೇಶಗಳ ಮೇಲೆ ಯಾವ ರೀತಿ ಇದೆ, ಜನರು ಯಾವ ಅಭಿಪ್ರಾಯವನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ನಿಗಾ ಇಡೋದು. ಅದನ್ನ ಸರ್ಕಾರ ತನಗೆ ಬೇಕಾದ ರೀತಿಯಲ್ಲಿ ಆಮೇಲೆ ಬದಲಾಯಿಸುತ್ತೆ. ಸೊ ವಿ ಮಸ್ಟ್ ಬಿ ಕೇರ್ಫುಲ್ ಅಂಡ್ ಸ್ಟ್ರಾಟಜಿಕ್, ನಾಟ್ ಎಮೋಷನಲ್. ಹಾಗಾಗಿ ಯಾವುದೇ ದೇಶ ಇರಬಹುದು, ಅದರ ಜೊತೆ ಸಂಬಂಧವನ್ನ ಬೆಳೆಸಬೇಕಾದ್ರೆ, ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನಾವು ಸ್ಟ್ರಾಟಜಿಕ್ ಆಗಿ ನಮ್ಮ ಕಾರ್ಯತಂತ್ರಗಳನ್ನ ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಫೋಕಸ್ ಮಾಡಬೇಕೆ ಹೊರತು ಎಮೋಷನಲ್ ಆಗಿ ನಾವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಾರದು. ಇದಾದ ನಂತರ ಮುಂದಿನ ಆರ್ಟಿಕಲ್ ನೋಡೋಣ. ನ್ಯೂ ಪಾತ್ವೇಸ್ ಫಾರ್ ಇಂಡಿಯಾಸ್ ಕ್ರಿಯೇಟಿವ್ ಎಕಾನಮಿ. ಈ ಟರ್ಮ್ ಇಂಪಾರ್ಟೆಂಟ್, ಕೆಲವೊಂದ್ಸಾರಿ ಮೇನ್ಸ್ ಅಥವಾ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇಂಡೈರೆಕ್ಟ್ ಆಗಿ ಕೆಲವೊಂದ್ಸರಿ ಇದರ ಮೆನ್ಷನ್ ಮಾಡಬಹುದು. ಆರೆಂಜ್ ಎಕಾನಮಿ ಅಂತ ಸಹ ಕರೀತಾರೆ, ಕಿತ್ತಳೆ ಆರ್ಥಿಕತೆ ಅಂತ ಕನ್ನಡದಲ್ಲಿ ಹೇಳಬಹುದು. ಕ್ರಿಯೇಟಿವ್ ಎಕಾನಮಿ ಅಂತಂದ್ರೆ ಸೃಜನಶೀಲ ಆರ್ಥಿಕತೆ. ಕ್ರಿಯೇಟಿವ್ ಫೀಲ್ಡ್ ಗಳಂತ ಇರುತ್ತೆ ತುಂಬಾ. ನೀವು ಬುಕ್ ಬರೆಯೋದು, ಆರ್ಟಿಕಲ್ ಬರೆಯೋದು, ಇನ್ನು ಕಂಟೆಂಟ್ ಕ್ರಿಯೇಷನ್ ಅನ್ನುವಂತ ಟೋಟಲ್ ಫೀಲ್ಡ್ ಬರುತ್ತಲ್ವಾ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾಸ್, ಇದೆಲ್ಲ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು. ಇನ್ನು ಫಿಲ್ಮ್ ಇಂಡಸ್ಟ್ರಿ, ಮತ್ತೆ ಅದಾದ ನಂತರ ಹಲವಾರು ಈ ರೀತಿಯ ಇಂಡಸ್ಟ್ರಿಗಳು ಬರುತ್ತೆ. ನಿಮ್ಗೆ ಅದರ ಬಗ್ಗೆ ಎಕ್ಸಾಂಪಲ್ ನೀವು ಯೋಚನೆ ಮಾಡಿದ್ರೆ ಇನ್ನಷ್ಟು ಸಿಗುತ್ತೆ. ಇಂಥ ಫೀಲ್ಡ್ಗೆ ಸಂಬಂಧಪಟ್ಟಿದ್ದ ಆರ್ಥಿಕತೆ ಇದು ಕ್ರಿಯೇಟಿವ್ ಎಕಾನಮಿ. ಬಿಗ್ ಬಿಸ್ನೆಸ್, ಈಗ ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಗ್ಲೋಬಲ್ ಕ್ರಿಯೇಟಿವ್ ಎಕಾನಮಿ ಅರ್ನ್ಸ್ ಓವರ್ $2 trillion a year and supports around 50 million jobs. ಈ ಸೃಜನಶೀಲ ಆರ್ಥಿಕತೆ ಇದೆಯಲ್ವಾ, ಇದರಿಂದಾಗಿ ವರ್ಷಕ್ಕೆ ಸುಮಾರು 2 ಟ್ರಿಲಿಯನ್ಗಿಂತಲೂ ಸ್ವಲ್ಪ ಜಾಸ್ತಿ ಮೌಲ್ಯ ಸೃಷ್ಟಿ ಆಗ್ತಾ ಇದೆ. ಅಂತಂದ್ರೆ ಆ ವ್ಯಾಪಾರ ಅಥವಾ ಆ ಒಂದು ಒಟ್ಟು ಆರ್ಥಿಕ ಮೌಲ್ಯ 2 ಟ್ರಿಲಿಯನ್ಗಿಂತಲೂ ಜಾಸ್ತಿ ಇದೆ. ಅದರ ಜೊತೆ 50 ಮಿಲಿಯನ್ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಅದಕ್ಕೆ ಬೆಂಬಲ ಸಿಗ್ತಾ ಇದೆ. ಇಂಡಿಯಾಸ್ ಕ್ರಿಯೇಟಿವ್ ಇಂಡಸ್ಟ್ರಿ ಇಸ್ ಗ್ರೋವಿಂಗ್ ಟು ವಿತ್ ವರ್ತ್ ಆಫ್ $30 billion. ಭಾರತದಲ್ಲೂ ಸಹ ನಮ್ಮ ಸೃಜನಶೀಲ ಉದ್ಯಮಗಳು ಸುಮಾರು $30 billion ನಷ್ಟಿದೆ ಅದರ ವ್ಯಾಲ್ಯೂ. ಅಂಡ್ ಗಿವಿಂಗ್ ಜಾಬ್ಸ್ ಟು 8% ಆಫ್ ಇಂಡಿಯನ್ಸ್. ಮತ್ತೆ ಈ ಒಂದು ಇಂಡಸ್ಟ್ರಿಯನ್ನು ನಂಬಿಕೊಂಡು, ಕ್ರಿಯೇಟಿವ್ ಇಂಡಸ್ಟ್ರಿಗಳನ್ನು ನಂಬಿಕೊಂಡು ಸುಮಾರು 8% ಭಾರತೀಯರು ಉದ್ಯೋಗಗಳನ್ನ ಪಡ್ಕೊಂಡಿದ್ದಾರೆ. ಇಂಡಿಯಾ ಹ್ಯಾಸ್ ಕ್ರಿಯೇಟಿವಿಟಿ ಬಟ್ ಲ್ಯಾಕ್ಸ್ ಸಪೋರ್ಟ್. ಸಮಸ್ಯೆ ಏನು ಅಂತಂದ್ರೆ ಕ್ರಿಯೇಟಿವಿಟಿ ಏನೋ ಇದೆ, ಆದ್ರೆ ಅದನ್ನ ಸಪೋರ್ಟ್ ಮಾಡೋರಿಲ್ಲ. ಮೆನಿ ಪೀಪಲ್ ಇನ್ ಇಂಡಿಯಾ ಆರ್ ಕ್ರಿಯೇಟ್ ಯೂಸ್ಫುಲ್ ಥಿಂಗ್ಸ್. ಅದರಿಂದ ಕ್ರಿಯೇಟಿವಿಟಿ ಅಂತಂದ್ರೆ ಜಸ್ಟ್ ಫಿಲ್ಮ್ ಅಂತ ಮಾತ್ರ ಬರೋದಿಲ್ಲ. ಕಸದಿಂದ ರಸ ಅಂತ ಹೇಳ್ತಾರೆ. ಅಂತಂದ್ರೆ
ಯಾವುದೇ ವಿಜ್ಞಾನ ಕ್ಷೇತ್ರ ಸಹ ಆಗಿರಬಹುದು ಅದು. ಲೈಕ್ ಮಿಟ್ಟಿ ಕೂಲ್ ಫ್ರಿಡ್ಜ್ ಆರ್ ಪೆಡಲ್ ವಾಷಿಂಗ್ ಮಷಿನ್ಸ್. ನೀವು ಹಲವಾರು ಕಡೆ ನೋಡಿರಬಹುದು. ಯಾವುದೋ ಹಳ್ಳಿಯಲ್ಲಿ ಇದ್ದಂತಹ ಒಬ್ಬ ಸಣ್ಣ ಡಿಗ್ರಿ ಮುಗಿಸಿದವನು ಅಥವಾ ಯಾವ್ದು ಸಣ್ಣ ಬಾಲಕ ಸಹ ಇನ್ಸ್ಪೈರ್ ಅವಾರ್ಡಿಗೋಸ್ಕರ ಹೊಸದಾದಂತಹ ಒಂದು ಯಂತ್ರವನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಹಲವಾರು ವಿಷಯಗಳು ಮೊದಲೆಲ್ಲ ಬರ್ತಾ ಇತ್ತು. ಅಂತಂದ್ರೆ ಆ ವಯಸ್ಸಿನಲ್ಲಿ ಅವರು ಏನೋ ಮಾಡಿರ್ತಾರೆ, ಆದ್ರೆ ಮುಂದೆ ಅದು ಅಷ್ಟೇನು ಜನಮನ್ನಣೆ ಗಳಿಸೋದಿಲ್ಲ. ಸಮಾಜದ ಮುಖ್ಯವಾಹಿನಿಗೆ ಅದು ಬರ್ತಾ ಇರೋದಿಲ್ಲ ಅಂತಂದ್ರೆ. ಬಟ್ ದೀಸ್ ಐಡಿಯಾಸ್ ಆಫನ್ ಡೋಂಟ್ ಗ್ರೋ ಬಿಕಾಸ್ ದೇ ಡೋಂಟ್ ಗೆಟ್ ಇನಫ್ ಮನಿ ಆರ್ ಹೆಲ್ಪ್ ಬಿಕಮ್ ಬಿಗ್ ಇನೋವೇಷನ್ಸ್. ಸಣ್ಣ ಮಟ್ಟದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲಿಕ್ಕೆ ಒಂದು ಹಣದ ಸಮಸ್ಯೆ ಇದೆ. ಮತ್ತೆ ಅದಾದ ನಂತರ ಅವರಿಗೆ ಬೇಕಾದಂತಹ ಹೆಲ್ಪ್ ಬೇರೆ ಬೇರೆ ಹಣ ಮಾತ್ರ ಅಲ್ಲ, ಬೇಕಾದಂತಹ ರಿಸೋರ್ಸ್ಗಳು, ಸಂಪನ್ಮೂಲಗಳು ಸಹ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾದ್ರೆ ಏನಾಗಬೇಕು? ನೀಡ್ ಮೋರ್ ಇನ್ವೆಸ್ಟ್ಮೆಂಟ್ ಎಟ್ ದಿ ಲೋಕಲ್ ಲೆವೆಲ್. ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಬೇಕಾದಂತಹ ಕೆಲಸಗಳನ್ನ ಮಾಡಲಿಕ್ಕೆ ಹೂಡಿಕೆಯ ಅವಶ್ಯಕತೆ ಇರುತ್ತೆ. ಇಂಡಿಯಾ ಮಸ್ಟ್ ಇನ್ವೆಸ್ಟ್ ಮೋರ್ ಇನ್ ಗ್ರಾಸ್ ರೂಟ್ ಕ್ರಿಯೇಟಿವಿಟಿ. ಗ್ರಾಸ್ ರೂಟ್ ಅಂತಂದ್ರೆ ಐಡಿಯಾಸ್ ದಟ್ ಕಮ್ ಫ್ರಮ್ ಲೋಕಲ್ ಪೀಪಲ್. ಯಾವ್ದ್ಯಾವ್ದೋ ದೇಶದ ತಂತ್ರಜ್ಞಾನಗಳನ್ನ ಆಮದು ಮಾಡಿಕೊಳ್ಳೋ ಬದಲು ನಮ್ಮ ದೇಶದ ಸ್ಥಳೀಯರಿಗೆ, ಹಳ್ಳಿಯಲ್ಲಿರೋರಿಗೆ ಅವಕಾಶ ಕೊಡೋದು. ಆ ಒಂದು ಲೋಕಲ್ ಪೀಪಲ್ ಅಲ್ಲಿ ಏನೇನು ಐಡಿಯಾಸ್ ಇರುತ್ತೆ ಅದನ್ನ ಮುಖ್ಯವಾಗಿ ಜಾರಿಗೆ ತರೋದು. ಅಂಡ್ ಪ್ರೊಟೆಕ್ಟ್ ದೋಸ್ ಐಡಿಯಾಸ್ ಲೀಗಲಿ. ಅದಕ್ಕೆ ಪೇಟೆಂಟ್ ಅನ್ನ ಕೊಡೋದಾಗಿರ್ಬಹುದು, ಕಾನೂನಾತ್ಮಕವಾಗಿ ಬೇಕಾದಂತಹ ರಕ್ಷಣೆಯನ್ನು ಕೊಡೋದು. ಜಸ್ಟ್ ಲೈಕ್ ಬಿಗ್ ಇನ್ವೆನ್ಷನ್ಸ್ ಆರ್ ಪ್ರೊಟೆಕ್ಟೆಡ್. ಹೇಗೆ ದೊಡ್ಡ ದೊಡ್ಡ ನಾವೀನ್ಯತೆ, ದೊಡ್ಡ ದೊಡ್ಡ ಸಂಶೋಧನೆಗಳನ್ನ ನಾವು ಸಪೋರ್ಟ್ ಮಾಡ್ತೇವೋ ಅದೇ ರೀತಿ ಇವರಿಗೂ ಸಹ ಸಪೋರ್ಟ್ ಕೊಡೋದು. ಕ್ರಿಯೇಟ್ ಅ ಸಪೋರ್ಟ್ ಸಿಸ್ಟಮ್. ದ ಗವರ್ಮೆಂಟ್ ಶುಡ್ ಲಾಂಚ್ ಪ್ಲಾನ್ಸ್ ಲೈಕ್ ಒನ್ ಡಿಸ್ಟ್ರಿಕ್ಟ್ ಒನ್ ಇನೋವೇಷನ್. ಪ್ರತಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಜಿಲ್ಲೆಯಲ್ಲಿ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಇನೋವೇಷನ್, ಹೊಸದಾದಂತಹ ಒಂದು ಇನೋವೇಷನ್ ಪ್ರಾಜೆಕ್ಟ್ ಅನ್ನ ಕೈಗೊಳ್ಳೋದು. ಅದ್ರ ಮೂಲಕ ಅಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇರೋರಿಗೆ ಸಪೋರ್ಟ್ ಅನ್ನು ಕೊಡೋದು. ಸಪೋರ್ಟ್ ಕ್ರಿಯೇಟಿವ್ ಪೀಪಲ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಅಂಡ್ ಹೆಲ್ಪ್ ದೆಮ್ ಟರ್ನ್ ಐಡಿಯಾಸ್ ಇಂಟು ಯೂಸ್ಫುಲ್ ಪ್ರಾಡಕ್ಟ್ಸ್ ಆರ್ ಬಿಸ್ನೆಸ್. ಎಷ್ಟೋ ಜನರಿಗೆ ಆಸಕ್ತಿ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ, ಅವರ ಐಡಿಯಾವನ್ನ ಒಳ್ಳೆಯ ಪ್ರಾಡಕ್ಟ್ ಆಗಿ ಬದಲಾವಣೆ ಮಾಡಲಿಕ್ಕೆ ಸರ್ಕಾರ ಸಪೋರ್ಟ್ ಮಾಡೋದು. ಆ ಮೂಲಕ ಆಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆಯನ್ನ, ಬಿಸ್ನೆಸ್ ಗಳನ್ನ ಗ್ರೋ ಮಾಡೋದು. ಇದಿಷ್ಟು ಇದರ ಮುಖ್ಯ ಅಂಶಗಳು. ಇದಾದ ನಂತರ ಮುಂದಿನ ವಿಚಾರ, ಎರಡು ಚಿಕ್ಕ ಎಡಿಟೋರಿಯಲ್ಗಳಿದೆ. ಮೊದಲನೇದು ಲ್ಯಾಂಡ್ ಮಾರ್ಕ್ ಅಗ್ರಿಮೆಂಟ್ ಮತ್ತೆ ಎಲ್ಯೂಸಿವ್ ಟ್ರೂಸ್. ಏನೇನು ಹೇಳ್ತಾರೆ ಅಂತಂದ್ರೆ, ಮೊದಲನೇದು ಫೇರ್ ಶೇರಿಂಗ್ ಆಫ್ ಬೆನಿಫಿಟ್ಸ್. ಇದು ವ್ಯಾಕ್ಸಿನ್ಗಳು ಮತ್ತೆ ಬೇರೆ ಬೇರೆ ದೇಶಗಳ ಹೆಲ್ತ್ ರಿಲೇಟೆಡ್ ಆಗಿರುವಂತಹ ವಿಷಯ. ಆಲ್ ಕಂಟ್ರೀಸ್ ಅಗ್ರೀಡ್ ದಟ್ ಇಫ್ ಅ ಕಂಟ್ರಿ ಶೇರ್ಸ್ ವೈರಸ್ ಸ್ಯಾಂಪಲ್ಸ್ ಆರ್ ಡೇಟಾ. ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿದೆ, ಕಾಯಿಲೆ ಯಾವ ರೀತಿ ಹರಡ್ತು ಮತ್ತೆ ಯಾವ ಮಟ್ಟದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿ, ಯಾರ್ಯಾರಿಗೆ ಯಾವ ಒಂದು ವಯಸ್ಸಿಗೆ ಅದು ಹೆಚ್ಚು ಹರಡ್ತಾ ಇದೆ, ಚಿಕ್ಕವರಿಗೆ ಹೆಚ್ಚು ಹರಡ್ತಾ ಇದೆಯಾ, ವಯಸ್ಸಾದವರಿಗೆ ಹೆಚ್ಚು ಹರಡ್ತಾ ಇದೆಯಾ, ಮತ್ತೆ ಯಾವ್ಯಾವ ಲಕ್ಷಣಗಳಿದೆ ಆ ಕಾಯಿಲೆದು ಅನ್ನುವಂತ ಮಾಹಿತಿಯನ್ನ ಒಂದು ದೇಶ ಬೇರೆ ದೇಶಗಳ ಜೊತೆ ಹಂಚ್ಕೊಂಡ್ರೆ, ಅಥವಾ ವಿಶ್ವ ಮಟ್ಟದಲ್ಲಿ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಹಂಚ್ಕೊಂಡ್ರೆ, ಇಟ್ ಮಸ್ಟ್ ಗೆಟ್ ಫೇರ್ ಆಕ್ಸೆಸ್ ಟು ದ ವ್ಯಾಕ್ಸಿನ್ಸ್. ಡೇಟಾ ಕೊಟ್ಟಿದ್ದು, ಹಾಗಾಗಿ ಯಾವುದೇ ಬೇರೆ ದೇಶ ಅದಕ್ಕೆ ವ್ಯಾಕ್ಸಿನ್ ಡೆವಲಪ್ ಮಾಡಬಹುದು. ಆ ವ್ಯಾಕ್ಸಿನ್ಗೂ ಸಹ ಅದಕ್ಕೆ ವ್ಯಾಕ್ಸಿನ್ ಅನ್ನ ಸಹ ಆ ದೇಶಕ್ಕೆ ಕೊಡಬೇಕು. ಟೆಸ್ಟ್ ಆರ್ ಟ್ರೀಟ್ಮೆಂಟ್ ಮೇಡ್ ಯೂಸಿಂಗ್ ದಟ್ ಡೇಟಾ. ಡೇಟಾನ ಉಪಯೋಗಿಸ್ಕೊಂಡು ಅವ್ರು ಏನ್ ಮಾಡಿರ್ತಾರೋ, ವ್ಯಾಕ್ಸಿನ್ ಡೆವಲಪ್ ಮಾಡಿರ್ಬಹುದು, ಬೇರೆ ಟೆಸ್ಟ್ ಅನ್ನ ಮಾಡ್ತಾ ಇರಬಹುದು, ಮತ್ತೆ ಅದೇ ರೀತಿ ಟ್ರೀಟ್ಮೆಂಟ್ ಅನ್ನ, ಈ ಎಲ್ಲಾ ಒಂದು ವಿಷಯಗಳನ್ನ, ಈ ಒಂದು ಹೊಸ ಬೆನಿಫಿಟ್ ಗಳನ್ನ ಯಾವ ಕಂಟ್ರಿ ಡೇಟಾ ಪ್ರೊವೈಡ್ ಮಾಡಿರುತ್ತೋ ಅದಕ್ಕೆ ಕೊಡೋದು. ಸಪೋರ್ಟ್ ಫಾರ್ ಡೆವಲಪಿಂಗ್ ಕಂಟ್ರೀಸ್. ಇದೇ ಸಂದರ್ಭದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದ್ತಾ ಇರುವ ದೇಶಗಳು, ಅವರಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮಾ ಕಂಪನೀಸ್ ವಿಲ್ ಡೊನೇಟ್ 10% ಆಫ್ ದೇರ್ ಪ್ರಾಡಕ್ಟ್ಸ್ ಟು WHO. ಅವರಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಔಷಧ ಕಂಪನಿಗಳಿರುತ್ತಲ್ವಾ, ಅವರು ತಮ್ಮ ಉತ್ಪನ್ನಗಳಲ್ಲಿ ಒಟ್ಟು 10% ಅನ್ನ WHO ದಾನ ಮಾಡ್ತಾರೆ. ಅಂಡ್ ಸೆಲ್ ಅನದರ್ 10% ಎಟ್ ಲೋ ಕಾಸ್ಟ್. ಮತ್ತೆ ಉಳಿದ ಒಟ್ಟು 100% ಅಲ್ಲಿ 10% WHO ಹೋಯಿತು, ಮತ್ತೆ 10% ಕಡಿಮೆ ಬೆಲೆಯಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಮಾರಾಟ ಮಾಡ್ತಾರೆ. 80% ಅವರ ಉದ್ಯಮಗಳಿಗೆ ಲಾಭ ಆಗಲಿಕ್ಕೆ ಅವರು ಬಳಸ್ಕೊಳ್ತಾರೆ. ಆಲ್ಸೋ ರಿಚ್ ಕಂಟ್ರೀಸ್ ಕಾಂಟ್ ಹೋಲ್ಡ್ ವ್ಯಾಕ್ಸಿನ್ಸ್ ಲೈಕ್ ಡ್ಯೂರಿಂಗ್ ಕೋವಿಡ್. ದ ಗೋಲ್ ಇಸ್ ಫೇರ್ ಡಿಸ್ಟ್ರಿಬ್ಯೂಷನ್. ಕೆಲವೊಂದು ಶ್ರೀಮಂತ ದೇಶಗಳು ಏನ್ ಮಾಡುತ್ತೆ ಅಂತಂದ್ರೆ, ವ್ಯಾಕ್ಸಿನ್ ಅನ್ನ ಫುಲ್ ಪರ್ಚೇಸ್ ಮಾಡೋದು, ಆಮೇಲೆ ಅದನ್ನ ಸಂಗ್ರಹಿಸಿಟ್ಬಿಡೋದು. ಯಾವಾಗ ಅದಕ್ಕೆ ಬೆಲೆ ಜಾಸ್ತಿ ಆಗುತ್ತೋ ಆವಾಗ ಮತ್ತೆ ಮಾರ್ಕೆಟ್ಗೆ ಅದನ್ನ ಬಿಡೋದು. ಅವಾಗ ಏನಾಗುತ್ತೆ, ಬೆಲೆ ಜಾಸ್ತಿ ಆಗಿರುತ್ತೆ. ಹೆಚ್ಚು ಬೆಲೆ ಕೊಟ್ಟಾದ್ರೂ ಅದನ್ನ ಖರೀದಿಸುವ ಪರಿಸ್ಥಿತಿಯಲ್ಲಿ ಬೇರೆ ದೇಶಗಳಿರುತ್ತೆ. ಹಾಗಾಗಿ ಅಕ್ರಮ ಸಂಗ್ರಹಣೆ ಅಂತ ಹೇಳಬಹುದು. ಆ ರೀತಿ ಸಂಗ್ರಹ ಮಾಡೋದನ್ನ ಇಲ್ಲಿ ತಪ್ಪಿಸಿದ್ದಾರೆ, ಅದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಾಲಜಿ ಶೇರಿಂಗ್ ಮೇಡ್ ಈಸಿಯರ್. ಕಂಟ್ರೀಸ್ ಅಗ್ರೀಡ್ ದಟ್ vaccine making knowledge should be shared on mutually agreed terms, not just voluntary. So developing countries can also produce their own vaccines.
ಲಸಿಕೆ ತಯಾರಿಸುವ ತಂತ್ರಜ್ಞಾನವನ್ನ ಆ ಜ್ಞಾನವನ್ನ ಎರಡು ದೇಶಗಳು ಒಪ್ಪಿಕೊಂಡು ಕೆಲವು ನಿಯಮಗಳ ಆಧಾರದ ಮೇಲೆ ಪರಸ್ಪರ ಹಂಚಿಕೊಳ್ಬೇಕು. ಕೇವಲ ಯಾವುದೋ ನಾವೆಲ್ಲ ಕೆಲವೊಂದ್ಸರಿ ಭಾರತ ಏನ್ ಮಾಡಿದೆ, ಸ್ವಯಂ ಪ್ರೇರಿತವಾಗಿ ಮೊದಲೆಲ್ಲ ಹಲವಾರು ದೇಶಗಳಿಗೆ ಲಸಿಕೆಯನ್ನು ಕೊಟ್ಟು ಸಪೋರ್ಟ್ ಮಾಡ್ತಾ ಇದೆ. ಈಗ ಅದರ ಜೊತೆ ಕೆಲವೊಂದು ನಿಯಮಗಳನ್ನ ಸಹ ರೂಪಿಸಿಕೊಳ್ಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಈ ಮೂಲಕ ಬೇರೆ ಬೇರೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಹ ತಮ್ಮದೇ ಆದ ಲಸಿಕೆಗಳನ್ನು ಉತ್ಪಾದಿಸಬಹುದು. ಈ ಎಲ್ಲ ಟರ್ಮ್ಗಳಿಗೆ ಹಲವಾರು ದೇಶಗಳು ಒಪ್ಪಿಕೊಂಡಿದೆ. ಇದಾದ ನಂತರ ಎರಡನೇ ಆರ್ಟಿಕಲ್ ಇತ್ತಲ್ವಾ, ಎಲ್ಯೂಸಿವ್ ಟ್ರೂಫ್ಸ್ ಅಂತಂದ್ರೆ, ನಿಮ್ಗೆ ಗೊತ್ತಿದೆ, ನೀವು ನ್ಯೂಸ್ ಅನ್ನ ಪ್ರತಿದಿನ ಕೇಳ್ತಾ ಇದ್ರೆ, US ಒಂದ್ ಕಡೆ ಇದೆ, ಇನ್ನೊಂದು ಯುಕ್ರೇನ್, ಇನ್ನೊಂದು ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಇದನ್ನು ನಿಲ್ಲಿಸಲಿಕ್ಕೆ US ಮಿಡ್ಲ್ ಅಲ್ಲಿ ಬರ್ತಾ ಇದೆ, ತಾನು ಬಂದು ಇದನ್ನ ನಿವಾರಿಸ್ತೇನೆ ಅಂತ ಹೇಳ್ತಾ ಇದೆ. ಆದ್ರೆ ಅದಕ್ಕೇನ್ ಬೇಕು, ಕ್ವಿಕ್ ಪೀಸ್ ಬೇಕು, ತಕ್ಷಣ ತನಗೆ ಶಾಂತಿ ದೊರಕಬೇಕು ಅಂತ ಟ್ರಂಪ್ ಅವರ ವಾದ. US pushing for quick peace. Trump's team is frustrated and wants quick progress in stopping the Ukraine war. ಆದಷ್ಟು ಬೇಗ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಬೇಕು. ಹಾಗಾಗಿ ಅವರಿಗೇನು ಟ್ರಂಪ್ ಅವರ ಆಲೋಚನೆ ಏನು ಅಂತಂದ್ರೆ, ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸಿದ್ರೆ ಅವರು ಅಲ್ಲಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣ ಉಳಿಸಬಹುದು. ದೇ ಈವನ್ ಸಜೆಸ್ಟೆಡ್ ದ US might step back if there is no progress soon. ಒಂದು ವೇಳೆ ಶೀಘ್ರದಲ್ಲೇ ಯಾವುದೇ ಪ್ರಗತಿ ಕಂಡುಬರದೇ ಇದ್ರೆ ಅಮೆರಿಕ ಇದರಿಂದ ಹಿಂಸರಿಯುತ್ತೆ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಅಮೆರಿಕ ಹೇಳಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಕಾಂಟ್ರವರ್ಷಿಯಲ್ ಪೀಸ್ ಪ್ಲಾನ್. The US is sharing a new peace plan that accepts Crimea as part of Russia. ಅಮೆರಿಕ ಹೊಸದಾಗಿರೋ ಒಂದು ಪ್ಲಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಅದರಲ್ಲಿ ಕ್ರಿಮಿಯಾವನ್ನ ರಷ್ಯಾದ ಭಾಗ ಅಂತ ಹೇಳ್ತಾರೆ. ಸ್ಟಾಪ್ಸ್ ಯುಕ್ರೇನ್ ಫ್ರಮ್ ಜಾಯ್ನಿಂಗ್ ನ್ಯಾಟೋ. ಯುಕ್ರೇನ್ ನ್ಯಾಟೋಗೆ ಜಾಯ್ನ್ ಆಗದೇ ಇರೋ ರೀತಿ ನೋಡ್ಕೊಳ್ತಾರೆ. ಅಂಡ್ ಫ್ರೀಸಸ್ ದಿ ವಾರ್ ವ್ಯಾರ್ ಇಟ್ ಇಸ್ ನೌ. ಈಗ ಎಲ್ಲಿ ಯುದ್ಧ ನಡೀತಾ ಇದೆಯೋ ಅಲ್ಲೇ ವಾರ ನಿಲ್ಲಿಸ್ಬಿಡೋದು. ಅಂತಂದ್ರೆ ರಷ್ಯಾ ಎಲ್ಲಿ ತನಕ ಆಕ್ರಮಿಸ್ಕೊಂಡಿದೆಯೋ ಅದೆಲ್ಲ ರಷ್ಯಾದ ಭಾಗ ಅಂತ. ವಿಚ್ ಮೀನ್ಸ್ ರಷ್ಯಾ ಕೀಪ್ಸ್ ದ ಏರಿಯಾಸ್ ಇಟ್ ಟುಕ್. ರಷ್ಯಾ ಎಷ್ಟು ಆಕ್ರಮಿಸಿಕೊಂಡಿತ್ತೋ ಅದೆಲ್ಲ ರಷ್ಯಾಕ್ಕೆ ಸೇರ್ಬಿಡುತ್ತೆ. ಲಾಸ್ಟಿಂಗ್ ಪೀಸ್ ನೀಡ್ಸ್ ಬ್ಯಾಲೆನ್ಸ್. ಒಂದು ವೇಳೆ ಶಾಶ್ವತವಾದ ಶಾಂತಿಯನ್ನು ನಾವು ಸ್ಥಾಪಿಸಬೇಕಾದ್ರೆ ಅದಕ್ಕೋಸ್ಕರ ಸಮತೋಲನ ಮೊದಲು ಸಾಧಿಸಬೇಕಾಗತ್ತೆ. ರೂಸ್ ಪೀಸ್ ವಿಲ್ ಓನ್ಲಿ ಹ್ಯಾಪನ್ ರಷ್ಯಾಸ್ ರಿಯಲ್ ಸೆಕ್ಯೂರಿಟಿ ವರೀಸ್ ಆರ್ ಡಿಸ್ಕಸ್ಡ್. ರಷ್ಯಾಕ್ಕೆ ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಮೊದಲು ನಾವು ಡಿಸ್ಕಸ್ ಮಾಡಬೇಕು. ನಾವು ಅಂತಂದ್ರೆ ಅಮೆರಿಕ ಮತ್ತೆ ಬೇರೆ ಬೇರೆ ದೇಶಗಳು ಒಗ್ಗಟ್ಟಾಗಿ. ಬಟ್ ಫೋರ್ಸಿಂಗ್ ಯುಕ್ರೇನ್ ಟು ಗಿವ್ ಅಪ್ ಮಿಲಿಟರಿ ಸಪೋರ್ಟ್ ಆರ್ ಡಿಫೆನ್ಸ್ ಇಸ್ ಅನ್ಫೇರ್ ಅಂಡ್ ನಾಟ್ ಅಕ್ಸೆಪ್ಟಬಲ್. ರಷ್ಯಾದ ಜೊತೆ ಮಾತುಕತೆ ನಡೆದಿದೆ, ಈಗ ಯುಕ್ರೇನ್ ಹತ್ರ ಮಿಲಿಟರಿ ಸಪೋರ್ಟ್ ನಿಮ್ಗೆ ಕೊಡೋದಿಲ್ಲ ಮತ್ತೆ ನಿಮ್ಗೆ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ ಅಂತ ಅವರಿಗೆ ಹೇಳೋದ್ರಿಂದ ಇದು ಸರಿಯಲ್ಲ. ನಾವು ರಷ್ಯಾದ ಮೂಲಕ ಹೇಗೆ ಯುದ್ಧವನ್ನು ನಿಲ್ಲಿಸಬೇಕು ಅಂತ ವಿಚಾರ ಮಾಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ ಸಾರಾಂಶ. ಅದಾದ ನಂತರ ಓನ್ ಡೈರೆಕ್ಷನ್ ಟು ಸೆಂಟರ್ ಟು ಪ್ರೊಟೆಕ್ಟ್ ಬೆಂಗಾಲ್ ಅಮೌಂಟ್ ಟು ಜುಡಿಷಿಯಲ್ ಇನ್ಕರ್ಷನ್. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಗವರ್ನರ್ ಮತ್ತೆ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆದೇಶವನ್ನ ಕೊಟ್ಟಿತ್ತು. ಅವರು ಎಷ್ಟು ದಿನದ ಒಳಗಡೆ ಆ ಬಿಲ್ಗಳಿಗೆ ಅಂಕಿತವನ್ನ ಕೊಡಬೇಕು ಅಥವಾ ಅದನ್ನ ಒಪ್ಕೊಳ್ಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನೋದೆಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಈಗ ನಿಮ್ಗೆ ಗೊತ್ತಿದೆ, ವಕ್ಫ್ ಸಂಬಂಧಪಟ್ಟ ಹಾಗೆ ಬಂಗಾಳದಲ್ಲಿ ಏನಾಗ್ತಾ ಇದೆ, ಕೆಲವೊಂದು ಹಿಂಸಾಚಾರಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕ್ವಶನ್ಸ್ ರೋಲ್ ಇನ್ ಬೆಂಗಾಲ್ ವೈಲೆನ್ಸ್ ಇಶ್ಯೂ ಅಂತಂದ್ರೆ, ಇಫ್ ಆರ್ಡರಿಂಗ್ ದ ಸೆಂಟ್ರಲ್ ಟು ಪ್ರೊಟೆಕ್ಟ್ ವೆಸ್ಟ್ ಬೆಂಗಾಲ್ ಯೂಸಿಂಗ್ ಎಮರ್ಜೆನ್ಸಿ ಪವರ್ಸ್. ಆರ್ಟಿಕಲ್ 355 ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಕೆಲವು ರಾಜ್ಯಗಳಲ್ಲಿ ನೀವು ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ, ರಾಜ್ಯಗಳಲ್ಲಿ ಯಾವುದೇ ಪರಿಸ್ಥಿತಿ ಎದುರಾದ್ರೆ ಆ ರಾಜ್ಯವನ್ನ ರಕ್ಷಿಸಲಿಕ್ಕೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಅಂತ ಕೆಲವು ಪ್ರೊವಿಷನ್ಗಳನ್ನು ತೆಗೆದುಕೊಳ್ಳಬಹುದು. ಈಗ ಒಂದು ವೇಳೆ ಸುಪ್ರೀಂ ಕೋರ್ಟ್ ಸೆಂಟರ್ಗೆ ನೋಡಿ ಇಲ್ಲಿ ಉದ್ವಿಗ್ನತೆ ಸೃಷ್ಟಿಯಾಗಿದೆ, ಇದನ್ನ ಹೇಗಾದ್ರೂ ತಡೆಗಟ್ಟಿ ಎಮರ್ಜೆನ್ಸಿ ಪವರ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದ್ ವೇಳೆ ಸಜೆಸ್ಟ್ ಮಾಡಿದ್ರೆ, ಇದೂ ಸಹ ನಾವು ನಿಮ್ಮ ಅಧಿಕಾರದಲ್ಲಿ ಮೂಗು ತೂರಿಸಿದಾಗ ಆಗತ್ತಾ? ಹಾಗಾದ್ರೆ ದಟ್ ವುಡ್ ಮೀನ್ ದ ಕೋರ್ಟ್ ಇಸ್ ಇಂಟರ್ಫಿಯರಿಂಗ್ ಗವರ್ಮೆಂಟ್ ಮ್ಯಾಟರ್ಸ್. ಸರ್ಕಾರಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿದಾಗ ಆಗತ್ತಾ ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ಕನ್ಸರ್ನ್ಸ್ ಅಬೌಟ್ ಜುಡಿಷಿಯರಿ ಓವರ್ ಸ್ಟೆಪ್ಪಿಂಗ್. ಹಲವಾರು ಜನರು ಮೊದಲು ಹೇಳ್ತಾ ಇದ್ರಲ್ವಾ, ಉಪರಾಷ್ಟ್ರಪತಿ ಅವರು ಹೇಳಿದ್ರು, ಜಸ್ಟಿಸ್ ಗವಾಯಿ ಮೆನ್ಷನ್ಡ್ ದಟ್ ಕೋರ್ಟ್ಸ್ ಆರ್ ಆಲ್ರೆಡಿ ಬೀಂಗ್ ಕ್ರಿಟಿಸೈಸ್ಡ್ ಫಾರ್ ಆಕ್ಟಿಂಗ್ ಲೈಕ್ ಅ ಸೂಪರ್ ಪಾರ್ಲಿಮೆಂಟ್. ಎಷ್ಟೋ ಜನರು ಅಂತಂದ್ರೆ ಮಂತ್ರಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಕೋರ್ಟ್ ಈಗ ಸೂಪರ್ ಪಾರ್ಲಿಮೆಂಟ್ ತರ ವರ್ಕ್ ಮಾಡ್ತಾ ಇದೆ, ನನ್ನ ಕೆಲಸ ನೋಡ್ಕೊಳ್ಳೋದು ಬಿಟ್ಟು ಪಾರ್ಲಿಮೆಂಟಿನ ಕೆಲವೊಂದು ಅಧಿಕಾರದಲ್ಲೂ ಮೂಗು ತೂರಿಸ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಎಸ್ಪೆಷಲಿ ಆಫ್ಟರ್ ರೀಸೆಂಟ್ ರೂಲಿಂಗ್ ಅಬೌಟ್ ಗವರ್ನರ್. ಇತ್ತೀಚೆಗೆ ಗವರ್ನರ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡುತ್ತಲ್ವಾ, ಇದಾದ್ಮೇಲೆ ಇಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಸೊ ದ ಕೋರ್ಟ್ ಮಸ್ಟ್ ಬಿ ಕೇರ್ಫುಲ್ ನಾಟ್ ಟು ಕ್ರಾಸ್ ಇಟ್ಸ್ ಲಿಮಿಟ್ಸ್. ಹಾಗಾಗಿ ಇವ್ರು ಹೇಳ್ತಾ ಇರೋದು ಏನಂತಂದ್ರೆ, ಜಸ್ಟಿಸ್ ಗವಾಯಿ ಅವರು, ಸರ್ ಸುಪ್ರೀಂ ಕೋರ್ಟ್ ಆಗ್ಲಿ ಯಾವುದೇ ಒಂದು ನ್ಯಾಯ ವ್ಯವಸ್ಥೆ ಆಗ್ಲಿ ತನಗೆ ಎಷ್ಟು ಬೇಕೋ ಅಥವಾ ತನ್ನ ಪಾತ್ರ ಎಷ್ಟಿದೆಯೋ ಅಷ್ಟು ನಿರ್ವಹಿಸಿಕೊಂಡು ಹೋದ್ರೆ ಒಳ್ಳೆಯದು. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದ್ದೇನೆ. ನಾವು ಒಂದು ವೇಳೆ ಕೇಂದ್ರಕ್ಕೆ ಆದೇಶ ಮಾಡಿದ್ರೆ ಬೆಂಗಾಲ್ನಲ್ಲಿ
ಆರ್ಟಿಕಲ್ 355 ಬಳಸ್ಕೊಡಿ ಅಂತ ಹೇಳಿದ್ರೆ ಅದೇನಾದ್ರೂ ರಾಜಕೀಯ ಹಸ್ತಕ್ಷೇಪ ಆಗತ್ತಾ ಅಥವಾ ಸರ್ಕಾರದ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದಾಗ ಆಗತ್ತಾ ಅಂತ ಅವ್ರು ಕೇಳಿದ್ದಾರೆ. ಇದಾದ ನಂತರ ಮುಂದಿನ ಆರ್ಟಿಕಲ್ ಸಿವಿಲ್ ಸರ್ವಿಸಸ್. ನಿನ್ನೆ ಸಿವಿಲ್ ಸರ್ವೆಂಟ್ಸ್ ಡೇ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿವಿಲ್ ಸರ್ವಿಸಸ್ ಶುಡ್ ಗೆಟ್ ಕ್ರೆಡಿಟ್ ಫಾರ್ ಸ್ಮೂತ್ ಟ್ರಾನ್ಸ್ಫರ್ ಆಫ್ ಪವರ್ ಇನ್ ಇಂಡಿಯಾ. ಇವ್ರು ಯಾರು? ಕ್ಯಾಬಿನೆಟ್ ಸೆಕ್ರೆಟರಿ, ಹೈಯೆಸ್ಟ್ ಸಿವಿಲ್ ಸರ್ವೆಂಟ್ ಅಂತ ಹೇಳ್ತಾರೆ. ಅವರು ಹೇಳಿದ್ರು ಏನಂತಂದ್ರೆ, ಸಿವಿಲ್ ಸರ್ವಿಸಸ್ ಎನ್ಶೋರ್ ಸ್ಮೂತ್ ಪವರ್ ಟ್ರಾನ್ಸ್ಫರ್. ನಾಗರಿಕ ಸೇವೆಗಳಿಂದಾಗಿ ಅಧಿಕಾರ ಸರಿಯಾಗಿ ವರ್ಗಾವಣೆ ಆಗ್ತಾ ಇದೆ. ಮೇಲ್ಗಡೆ ಮಂತ್ರಿಗಳಿರ್ತಾರೆ, ಬೇರೆ ಬೇರೆ ರೀತಿಯ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಈ ರೀತಿ ಹಲವಾರು ಹೈರಾರ್ಕಿ ಇರುತ್ತಲ್ವಾ, ಹೈರಾರ್ಕಿಯ ಮೂಲಕ ಅಧಿಕಾರ ಸರಿಯಾಗಿ ವರ್ಗಾವಣೆಯಾಗಿ ಜನರಿಗೆ ಬೇಕಾದ ಸೇವೆಗಳು ಸಿಗಲಿಕ್ಕೆ ಸಹಾಯ ಆಗುತ್ತೆ. ಕ್ಯಾಬಿನೆಟ್ ಸೆಕ್ರೆಟರಿ ಟಿ.ವಿ. ಸೋಮನಾಥನ್ said India has always had peaceful government changes without violence thanks to the honest and neutral civil servants like IAS officers. ಈ IAS ಆಫೀಸರ್ಗಳ ಒಂದು ಪ್ರಾಮಾಣಿಕತೆ ಮತ್ತು ತಟಸ್ಥತೆಯಿಂದಾಗಿ ಎಷ್ಟೋ ಸಾರಿ ಯಾವುದೇ ಒಂದು ಹಿಂಸಾಚಾರ ಇಲ್ಲದೆ ಸರ್ಕಾರ ಬದಲಾವಣೆ ಆದಾಗಲೂ ಸಹ ಈಸಿಯಾಗಿ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗಿದೆ. ಇದೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ನೀಡ್ ಫಾರ್ ಸ್ಕಿಲ್ಡ್ ಆಫೀಸರ್ಸ್ ಅಂಡ್ ರಿಫಾರ್ಮ್ಸ್. ಮತ್ತೆ ಅವ್ರು ಹೇಳಿರೋದು ಏನಂತಂದ್ರೆ, he said civil servants now need more subject knowledge. ಅಂತಂದ್ರೆ ನಾಟ್ ಜಸ್ಟ್ ಜನರಲ್ ಸ್ಕಿಲ್ಸ್. ಈಗ ನಾವು ಬರಿತಾ ಇರ್ತೀವಲ್ಲ ಪೇಪರ್, GS ಅಂತ ಇರುತ್ತೆ, ಅಂತಂದ್ರೆ ಜನರಲ್ ಸ್ಟಡೀಸ್. ಯಾವುದೇ ಸ್ಪೆಷಲೈಸೇಷನ್ ನಾವು ಪಡ್ಕೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಇವ್ರು ಹೇಳ್ತಾ ಇರೋದು ಜಸ್ಟ್ ಜನರಲ್ ಸ್ಕಿಲ್ ಮಾತ್ರ ಅಲ್ಲ, ಸ್ಪೆಷಲೈಸೇಷನ್ ಬೇಕು, ಕೆಲವೊಂದು ಎಕ್ಸ್ಪರ್ಟೀಸ್ ಬೇಕು, ತಂತ್ರಜ್ಞಾನಗಳನ್ನ ತಿಳ್ಕೊಳ್ಳೋದಾಗ್ಲಿ ಅಥವಾ ಅದರಲ್ಲಿ ಕೆಲವೊಂದು ವಿಷಯದಲ್ಲಿ ಹೆಚ್ಚು ಆಳವಾದ ಜ್ಞಾನವನ್ನು ತಿಳ್ಕೊಳ್ಳೋದು, ಅದೆಲ್ಲ ಈಗ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇರುತ್ತೆ. ಫ್ಯೂಚರ್ ರಿಫಾರ್ಮ್ಸ್ ಮೇ ಇನ್ಕ್ಲೂಡ್ ಹೈರಿಂಗ್ ಎಕ್ಸ್ಪರ್ಟ್ಸ್ ಫ್ರಮ್ ಔಟ್ಸೈಡ್. ಮುಂದಿನ ದಿನಗಳಲ್ಲಿ ಕೆಲವೊಂದು ಕಡೆ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಇದೆ. ಲ್ಯಾಟ್ರಲ್ ಎಂಟ್ರಿ ಅಂತಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿಂದ ಸಿವಿಲ್ ಸರ್ವಿಸ್ಗೆ ಅವರನ್ನ ಆಯ್ಕೆ ಮಾಡ್ಕೊಳ್ಳೋದು, ಒಂದು ಪರೀಕ್ಷೆ ಬರೆದು ಪಾಸ್ ಆಗಿ ಹೋಗೋದು. ಲ್ಯಾಟ್ರಲ್ ಎಂಟ್ರಿ ಅಂತಂದ್ರೆ ಬೇರೆ ಕ್ಷೇತ್ರಗಳಲ್ಲಿ 10ರಿಂದ 15 ವರ್ಷ ಒಂದು ಓದಕ್ಕೆ ಬೇರೆ ಲಿಮಿಟ್ ಇದೆ. ಅಂತಂದ್ರೆ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಸೆಟ್ ಮಾಡ್ತಾರೆ ಅವರು, ಬೇರೆ ಬೇರೆ ರೂಲ್ಸ್ ಇರುತ್ತೆ, ನೇರವಾಗಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನ ಪಾಸ್ ಮಾಡಿದ್ಮೇಲೆ, ಇಂತಿಷ್ಟು ವರ್ಷ ಸರ್ವಿಸ್ ಆದ್ಮೇಲೆ ಆ ಕ್ಷೇತ್ರದಿಂದನೂ ಸಹ ಸಿವಿಲ್ ಸರ್ವಿಸ್ಗೆ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದು ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ಹೇಳಿದ್ದಾರೆ. ಇದಾದ ನಂತರ ಇಂಡಿಯಾ imposes 12% ಟೆಂಪರರಿ ಟ್ಯಾರಿಫ್ ಆನ್ ಸ್ಟೀಲ್ ಇಂಪೋರ್ಟ್ಸ್. ಭಾರತ ಉಕ್ಕಿಗೆ ಸಂಬಂಧಪಟ್ಟ ಆಮದುಗಳ ಮೇಲೆ 12% ಅಷ್ಟು ಟೆಂಪರರಿ ಟ್ಯಾರಿಫ್ ಅನ್ನ ವಿಧಿಸ್ತಾ ಇದೆ, ಅಂತ ತಾತ್ಕಾಲಿಕವಾಗಿ ಸುಂಕವನ್ನ ವಿಧಿಸ್ತಾ ಇದೆ. ಇಂಡಿಯಾ has introduced 12% safeguard duty on certain steel products for 200 days. 200 ದಿನಗಳ ಕಾಲ ಮುಂದುವರಿಸ್ತಾರೆ. ಟು ಲಿಮಿಟ್ ಎಕ್ಸೆಸಿವ್ ಇಂಪೋರ್ಟ್ಸ್ ಎಸ್ಪೆಷಲಿ ಫ್ರಮ್ ಚೀನಾ. ಚೀನಾದಿಂದ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬರ್ತಾ ಇರತಕ್ಕಂಥ ಸ್ಟೀಲಿನ ಬೇರೆ ಬೇರೆ ಉತ್ಪನ್ನಗಳ ಮೇಲೆ, ಆ ಆಮದು ಮೇಲೆ ಈಗ 12% ಸುಂಕವನ್ನ ವಿಧಿಸಿದ್ದಾರೆ. ಏಮ್ ಟು ಪ್ರೊಟೆಕ್ಟ್ ಡೊಮೆಸ್ಟಿಕ್ ಸ್ಟೀಲ್ ಇಂಡಸ್ಟ್ರಿ. ಅಂತಂದ್ರೆ ಈ ಸುಂಕವನ್ನ ಯಾವಾಗಲೂ ವಿಧಿಸೋದು ಮುಖ್ಯವಾಗಿ ಕಾರಣ ಏನಂತಂದ್ರೆ ದೇಶೀಯ ಉದ್ಯಮಗಳನ್ನ ರಕ್ಷಿಸೋದು, ಅವರಿಗೆ ಯಾವುದೇ ಹಾನಿ ಆಗಬಾರದು. ಮೂವ್ ಇಸ್ ಮೆಂಟ್ ಟು ಪ್ರೊಟೆಕ್ಟ್ ಇಂಡಿಯಾ ಸ್ಟೀಲ್ ಇಂಡಸ್ಟ್ರಿ ಫ್ರಮ್ ಅನ್ಫೇರ್ಲಿ ಪ್ರೈಸ್ಡ್ ಫಾರಿನ್ ಸ್ಟೀಲ್. ಬೇರೆ ದೇಶದಿಂದ ತರಿಸ್ಕೊಳ್ತೇವೆ, ಒಂದು ವೇಳೆ ಚೀನಾದಂತಹ ದೇಶ ತರಿಸ್ಕೊಂಡ್ರೆ ಅದಕ್ಕೆ ಬೆಲೆ ಕಡಿಮೆ ಇರುತ್ತೆ, ಅಲ್ಲಿ ಹೆಚ್ಚು ಉತ್ಪಾದನೆ ಆಗುತ್ತೆ, ನಮ್ಮ ದೇಶಕ್ಕೆ ಬರೋ ತನಕ ಬೆಲೆ ಕಡಿಮೆ ಇರುತ್ತೆ. ದೇಶದಲ್ಲಿ ಯಾರೇ ಇರಲಿ ಕಡಿಮೆ ಬೆಲೆಯ ವಸ್ತುಗಳನ್ನ ಹೆಚ್ಚು ಖರೀದಿ ಮಾಡ್ತಾರೆ. ಹಾಗಾಗಿ ರೈತರಿಗೆ ತಮ್ಮ ಖರ್ಚನ್ನು ಉಳಿಸಬೇಕಾಗಿರುತ್ತೆ, ಅಥವಾ ಯಾವುದೇ ಒಂದು ಕಂಪನಿ ಇರಲಿ ಪ್ರಾಡಕ್ಟ್ ಗಳನ್ನ ಕಡಿಮೆ ಬೆಲೆದನ್ನ ಖರೀದಿ ಮಾಡ್ತಾರೆ. ಈ ಕಡೆ ನಮ್ಮ ದೇಶದಲ್ಲಿ ಬೆಳೆದಿರ್ತಾರಲ್ವಾ, ಬೇರೆ ಬೇರೆ ಬೆಳೆದಿರೋದು ಅಂತಂದ್ರೆ ಫ್ಯಾಕ್ಟರಿಗಳಲ್ಲಿ ಬೇರೆ ಬೇರೆ ಉತ್ಪಾದನೆ ಆಗುತ್ತಲ್ವಾ, ಉತ್ಪಾದನೆ ಆಗಿರುವಂತಹ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗ್ಬಿಡುತ್ತೆ. ಆಗ ಇದನ್ನ ಖರೀದಿ ಮಾಡೋರು ಯಾರು ಇರೋದಿಲ್ಲ. ಹೀಗಾಗಿ ಇಂತಹ ಒಂದು ಉತ್ಪಾದಕತೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೋಸ್ಕರ ಇಂತಹ ಟ್ಯಾರಿಫ್ಗಳನ್ನ ಹಾಕ್ತಾರೆ. ಇಟ್ ಸಪೋರ್ಟ್ ಫ್ರಮ್ ಇಂಡಸ್ಟ್ರಿ ಲೀಡರ್ಸ್ ಲೈಕ್ ಟಾಟಾ ಸ್ಟೀಲ್. ಸ್ಟೀಲ್ಗೆ ಸಂಬಂಧಪಟ್ಟ ಹಾಗೆ ಟಾಟಾ ಸ್ಟೀಲ್ ಅಂತಹ ಕೆಲವೊಂದು ನೇತಾರರ ಜೊತೆ ಸೇರ್ಕೊಂಡು ಒಟ್ಟಾಗಿ ಟ್ಯಾರಿಫ್ಗಳನ್ನ ಜಾಸ್ತಿ ಮಾಡೋದು, ದೇಶೀಯ ಉದ್ಯಮವನ್ನು ರಕ್ಷಿಸೋದು ಇದರ ಗುರಿ. ಇದಾದ ನಂತರ ಮೇಲೆಗಡೆ RBI ಪರ್ಮಿಟ್ಸ್ ಮೈನರ್ಸ್ ಅಬೌಟ್ 10 ಆಪರೇಟ್ ಬ್ಯಾಂಕ್ ಅಕೌಂಟ್ಸ್. RBI ಒಂದು ನಿಯಮವನ್ನು ತಂದಿದೆ. ಈಗ ಅದರ ಪ್ರಕಾರ 10 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಸ್ವತಂತ್ರವಾಗಿ ತಮ್ಮ ಉಳಿತಾಯ ಖಾತೆಯನ್ನ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಠೇವಣಿ ಖಾತೆಯನ್ನ ತೆರೀಲಿಕ್ಕೆ ಅವಕಾಶ ನೀಡ್ತಾ ಇದ್ದಾರೆ. ಮತ್ತೆ ಯಾರೇ ಆದ್ರೂ ಈಗ ಯಾವುದೇ ವಯಸ್ಸಿನ ಅಪ್ರಾಪ್ತವರು ಏನ್ ಮಾಡಬಹುದು, ಅವರ ಪೋಷಕರ ಅನುಮತಿಯ ಮೇರೆಗೆ ಅಥವಾ ಪೋಷಕರ ಸಹಾಯದಿಂದ ಖಾತೆಗಳನ್ನು ತೆರೆಯಬಹುದು, ಅದನ್ನ ನಿರ್ವಹಿಸಬಹುದು. ಇದಾದ್ಮೇಲೆ ಮಾರ್ಚ್ ಕೋರ್ ಸೆಕ್ಟರ್ ಔಟ್ಪುಟ್ ರೈಸ್ 3.8%. ಕೋರ್ ಸೆಕ್ಟರ್ ಅಂತ ಕೆಲವೊಂದು ಬಹುಮುಖ್ಯವಾದ ವಿಭಾಗಗಳು ಬರುತ್ತೆ. ಅದರಲ್ಲಿ
ಈಗ ಕೋಲು ಮತ್ತೆ 8 ಇಂಡಸ್ಟ್ರಿಗಳಿರುತ್ತೆ ಅದರಲ್ಲಿ ಹೆಚ್ಚಾಗಿ ಅಂತಂದ್ರೆ ಅಷ್ಟನ್ನ ಕೋಲ್ ಅಂತ ಕನ್ಸಿಡರ್ ಅಂತಂದ್ರೆ ಕೋರ್ ಅಂತ ಕನ್ಸಿಡರ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ, ಸ್ಟೀಲು, ರಿಫೈನರಿ ಪ್ರಾಡಕ್ಟು, ಕ್ರೂಡ್ ಆಯಿಲು, ಮತ್ತೆ ಕೋಲ್, ಸಿಮೆಂಟ್, ನ್ಯಾಚುರಲ್ ಗ್ಯಾಸು, ಫರ್ಟಿಲೈಸರ್ಸ್ ಇದೆಲ್ಲ ಕೋರ್ ಸೆಕ್ಟರ್ಸ್ ಅಂತ ಕರೀತಾರೆ. ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅಂತ ನೋಡೋದಾದ್ರೆ ಕೋರ್ ಸೆಕ್ಟರ್ ಗ್ರೂ ಬೈ 3.8% ಇನ್ ಮಾರ್ಚ್. ಈ ಸೆಕ್ಟರ್ ನಲ್ಲಿ 3.8% ಅಷ್ಟು ಬೆಳವಣಿಗೆ ಕಂಡು ಬರ್ತಾ ಇದೆ. ಮೇನ್ಲಿ ಡ್ರಿವನ್ ಬೈ 6.2% ಇನ್ಕ್ರೀಸ್ ಇನ್ ಎಲೆಕ್ಟ್ರಿಸಿಟಿ ಔಟ್ಪುಟ್. ಮೊದಲು ಹೇಳಿದ್ವಲ್ವ ಎಲೆಕ್ಟ್ರಿಸಿಟಿ ಸಹ ಇದರಲ್ಲಿ ಬರುತ್ತೆ, ಹಾಗಾಗಿ ಅದರಲ್ಲಿ 6.2% ಇನ್ಕ್ರೀಸ್ ಆಗಿದೆ ಡ್ಯೂ ಟು ಹೈಯರ್ ಡಿಮ್ಯಾಂಡ್ ಫ್ರಾಮ್ ಅರ್ಲಿ ಸಮ್ಮರ್ ಹೀಟ್ ವೇವ್ಸ್. ಬಿಸಿಗಾಳಿ ಜಾಸ್ತಿ ಆಗ್ತಾ ಇರೋದ್ರಿಂದ ಫ್ಯಾನ್ ಅನ್ನ ಹೆಚ್ಚು ಬಳಸ್ತಾ ಇದ್ದಾರೆ, ಮತ್ತೆ ಬೇರೆ ಬೇರೆ ಕೂಲರ್ ಗಳನ್ನ ಬಳಸ್ತಾರೆ, ಎಸಿ ಗಳನ್ನ ಬಳಸ್ತಾರೆ. ಹೀಗಾಗಿ ಎಲೆಕ್ಟ್ರಿಸಿಟಿಗೆ ಜಾಸ್ತಿ ಬೇಡಿಕೆ ಬರ್ತಾ ಇದೆ. ಸ್ಲೋ ಡೌನ್ ಇನ್ ಓವರ್ ಆಲ್ ಗ್ರೋತ್, ಆದ್ರೆ ಒಟ್ಟಾರೆ ಬೆಳವಣಿಗೆಯಲ್ಲಿ ಇನ್ನೂ ಸಹ ಸ್ಲೋ ಡೌನ್ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೋರ್ ಸೆಕ್ಟರ್ಸ್ ಓವರ್ ಆಲ್ ಗ್ರೋತ್ ಫಾರ್ ಫೈನಾನ್ಷಿಯಲ್ 25 slowed to 4.4%, down from 7.6% ಇನ್ ಫಿನಾನ್ಷಿಯಲ್ 24. 2024ರ ಆರ್ಥಿಕ ವರ್ಷದಲ್ಲಿ ಬೆಳವಣಿಗೆಯ ದರ 7.6ರಷ್ಟಿತ್ತು. ಈಗ ಅದು ಸ್ವಲ್ಪ ಸ್ಲೋ ಆಗ್ತಾ ಬಂದು 4.4ಕ್ಕೆ ನಿಂತಿದೆ. ಸಮ್ ಸೆಕ್ಟರ್ಸ್ ಲೈಕ್ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಶೋವಿಂಗ್ ನೆಗೆಟಿವ್ ಗ್ರೋತ್. ಇದಕ್ಕೆ ಮುಖ್ಯವಾಗಿ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್, ಕಚ್ಚಾ ತೈಲ ಮತ್ತೆ ನ್ಯಾಚುರಲ್ ಗ್ಯಾಸ್ ಕೆಲವೊಂದು ಕ್ಷೇತ್ರಗಳಲ್ಲಿ ಗ್ರೋತ್ ಇನ್ನೂ ಆಗ್ತಾ ಇಲ್ಲ, ನೆಗೆಟಿವ್ ಆಗಿದೆ. ಮತ್ತೆ ಅದಾದ ನಂತರ ಮುಂದಿನ ವಿಚಾರ, LG ಸ್ಯಾಮ್ಸಂಗ್ ಫ್ಯೂ ಸೆಂಟರ್ ಆನ್ ಇ ವೇಸ್ಟ್ ಪ್ರೈಸಿಂಗ್ ಪಾಲಿಸಿ. ಎನ್ವೈರ್ಮೆಂಟ್ ಗೆ ಸಂಬಂಧಪಟ್ಟಿದ್ದು. LG ಮತ್ತು ಸ್ಯಾಮ್ಸಂಗ್ ಕಂಪನಿಯನ್ನು ನೀವು ಕೇಳಿರ್ತೀರಾ. ದಿಸ್ ಕಂಪನಿ ಇನ್ಸ್ಪೈರ್ಸ್ ಲಾ ಸೂಟ್ಸ್ ಅಗೇನ್ಸ್ಟ್ ದ ಇಂಡಿಯನ್ ಗವರ್ಮೆಂಟ್. ಭಾರತ ಸರ್ಕಾರದ ವಿರುದ್ಧ ಮೊಕದ್ದಮೆಯನ್ನು ಹೂಡ್ತಾ ಇವೆ. ಓವರ್ ನ್ಯೂ ಪಾಲಿಸಿ ದಟ್ ಇನ್ಕ್ರೀಸಸ್ ಪೇಮೆಂಟ್ಸ್. ಒಂದು ಹೊಸ ಪಾಲಿಸಿ ಬರ್ತಾ ಇದೆ, ಅದರಲ್ಲಿ ಇನ್ಕ್ರೀಸಸ್ ಪೇಮೆಂಟ್ಸ್ ಟು ಎಲೆಕ್ಟ್ರಾನಿಕ್ ವೇಸ್ಟ್. ಇ ವೇಸ್ಟ್ ಅಂತ ನಿಮಗೆ ಕೇಳ್ತೀರಾ ನೀವು, ಅಂತಂದ್ರೆ ಎಲೆಕ್ಟ್ರಾನಿಕ್ ತ್ಯಾಜ್ಯ. ಮೊಬೈಲ್ ಅನ್ನ ಯೂಸ್ ಮಾಡ್ತೇವೆ, ಲ್ಯಾಪ್ಟಾಪ್ ಯೂಸ್ ಮಾಡ್ತೇವೆ, ಬಹಳಷ್ಟು ವರ್ಷಗಳ ನಂತರ ಅದು ಹಾಳಾಗುತ್ತೆ, ಅದು ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಆಮೇಲೆ ಕೆಲವೊಂದು ಪಾರ್ಟ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತೆ ಕೆಲವೊಂದು ಕಡೆ ಯೂಸ್ ಮಾಡಬಹುದು, ಆದ್ರೆ ಹೆಚ್ಚು ಅದರ ಪಾರ್ಟ್ಗಳು ಯಾವುದಕ್ಕೂ ಯೂಸ್ ಆಗದೆ ವೇಸ್ಟ್ ಆಗ್ಬಿಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಪೇಮೆಂಟ್ ಸಂಬಂಧಪಟ್ಟಾಗ ಒಂದು ಪಾಲಿಸಿನ ತರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಈ ಒಂದು ಕಂಪನಿಗಳೇನ್ ಮಾಡ್ತಾ ಇದೆ, ಪೇಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲಾ ಸೂಟ್ ಮೊಕದ್ದಮೆಯನ್ನು ಹೂಡ್ತಾ ಇವೆ. ಆರ್ಗ್ಯೂಯಿಂಗ್ ಇಟ್ ಕುಡ್ ನೆಗೆಟಿವ್ಲಿ ಇಂಪ್ಯಾಕ್ಟ್ ದರ್ ಬಿಸ್ನೆಸ್. ಈ ಒಂದು ಹೊಸ ನೀತಿಯಿಂದಾಗಿ ತಮ್ಮ ವ್ಯವಹಾರಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ, ತಮಗೆ ಲಾಸ್ ಆಗುತ್ತೆ ಅಂತ ಅವರ ವಾದ. ಮತ್ತೆ ಇದು ನಮ್ಮ ಇ ವೇಸ್ಟ್ ನೋಡಿದ್ರೆ ಇಂಡಿಯಾ ಇಸ್ ದಿ 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಇ ವೇಸ್ಟ್. ಜಾಗತಿಕ ಮಟ್ಟದಲ್ಲಿ ಇ ವೇಸ್ಟ್ ಉತ್ಪಾದನೆ ಮಾಡೋದ್ರಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೇವೆ. ಬಟ್ ಓನ್ಲಿ 43% ಆಫ್ ಇಟ್ ವಾಸ್ ರೀಸೈಕಲ್ ಲಾಸ್ಟ್ ಇಯರ್. ಒಟ್ಟು ಎಷ್ಟು ಇ ವೇಸ್ಟ್ ಉತ್ಪಾದನೆ ಆಗ್ತಾ ಇತ್ತು ಅದರಲ್ಲಿ 43% ಅನ್ನ ಮಾತ್ರ ನಾವು ಮತ್ತೆ ರೀಸೈಕಲ್ ಮಾಡ್ತಾ ಇದ್ದೇವೆ, ಮತ್ತೆ ಮರುಬಳಸಲಿಕ್ಕೆ ಮುಂದಾಗಿದ್ದೇವೆ. The government aims to formalize the recycling sector and reduce reliance on informal scrap dealers. ಅಂದ್ರೆ ತ್ಯಾಜ್ಯಗಳನ್ನ ಇನ್ಫಾರ್ಮಲ್ ಆಗಿ, ಅನೌಪಚಾರಿಕವಾಗಿ ಕಲೆಕ್ಟ್ ಮಾಡ್ತಾರಲ್ವಾ, ಅವರ ಮೇಲೆ ಅವಲಂಬಿತ ಆಗೋ ಬದಲು ಸರ್ಕಾರ ಈ ವಲಯವನ್ನ ಇನ್ನಷ್ಟು ಔಪಚಾರಿಕಗೊಳಿಸೋದು, ಅಂತಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಅನ್ನ ಕೊಡೋದು, ಫಾರ್ಮಲೈಸ್ ಮಾಡೋದು. ಆ ಮೂಲಕ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಇನ್ನೂ ಸಮರ್ಥವಾಗಿ ಮಾಡೋದು ಸರ್ಕಾರದ ಉದ್ದೇಶ. ಇದಾದ ನಂತರ ಚಿಕ್ಕ ಆರ್ಟಿಕಲ್, 2 ಇಸ್ರೋ ಸ್ಯಾಟಲೈಟ್ಸ್ ಡಾಕ್ ಸಕ್ಸಸ್ಫುಲಿ ಫಾರ್ ದ ಸೆಕೆಂಡ್ ಟೈಮ್. ಇಸ್ರೋ ಯಾವ ಮಿಷನ್ ನೆನಪಿದೆಯಾ? ಸ್ಪೇಡೆಕ್ಸ್, ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಜನವರಿಯಲ್ಲಿ ಡಿಸೆಂಬರ್ನಲ್ಲಿ ನಾವು ಒಂದ್ಸರಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. 2 ಸ್ಯಾಟಲೈಟ್ಗಳು ಆಕಾಶದಲ್ಲಿ ಒಂದು ಸ್ಪೇಸ್ ಅಲ್ಲಿ ಸೇರ್ಕೊಳ್ಳುತ್ತೆ, ಮತ್ತೆ ಅನ್ಡಾಕ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಡೇಟಾ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಒಂದ್ ಸಾರಿ ಅದು ಸಕ್ಸಸ್ಫುಲ್ ಆಗಿತ್ತು, ಈಗ ಎರಡನೇ ಸಾರಿ 2 ಇಸ್ರೋ ಸ್ಯಾಟಲೈಟ್ಸ್ ಸಕ್ಸಸ್ಫುಲಿ ಡಾಕ್ ಆಗಿದೆ. ಹಾಗಾಗಿ ಸಕ್ಸಸ್ಫುಲ್ ಆಗಿ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಇದಾದ ನಂತರ ಬುಲ್ಸ್ ಐ ಅಂತ ಇದೆ. ಇನ್ನೊಂದ್ ಕಡೆ ಚೀನಾ ವಾರ್ನ್ಸ್ ಕಂಟ್ರೀಸ್ ಅಗೇನ್ಸ್ಟ್ ಮೇಕಿಂಗ್ ಟ್ರೇಡ್ ಡೀಲ್ಸ್ ವಿತ್ US. ಚೀನಾ ಏನ್ ಹೇಳ್ತಾ ಇದೆ, ಉದಾಹರಣೆಗೆ ನೋಡಿ, ಈ ಜಪಾನು, ತೈವಾನು, ಸೌತ್ ಕೊರಿಯಾ ಎಲ್ಲಾ ದೇಶಗಳು ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡ್ಕೊಳ್ಬಾರದು ಅಂತ ಚೀನಾ ಎಚ್ಚರಿಸ್ತಾ ಇದೆ. ಹಾಗಾಗಿ ಇದು ಬೇರೆ ಒಂದು ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ಪರಿಣಾಮ ಆಗುತ್ತೋ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅಷ್ಟೇ. ಕೊನೆಯದಾಗಿ ಬುಲ್ಸ್ ಐ ಗ್ಯಾಲಕ್ಸಿ ವಿತ್ 9 ರಿಂಗ್ಸ್ ಮೇ ರಿವೀಲ್ ಡಾರ್ಕ್ ಮ್ಯಾಟರ್ ಸೀಕ್ರೆಟ್ಸ್. ಬುಲ್ಸ್ ಐ ಅಂತಂದ್ರೆ ಏನು ಅಂತ ಪ್ರಿನ್ಸ್ ಇಲ್ಲಿ ಬಂದ್ರೆ ಇದೊಂದು ಗ್ಯಾಲಕ್ಸಿಯ ಹೆಸರು. Astronomers found a galaxy with 9 rings called Bullseye Galaxy. This is rare because most galaxies only have 2 or 3 rings. ಗ್ಯಾಲಕ್ಸಿಗಳಲ್ಲಿ ಸಾಮಾನ್ಯವಾಗಿ 2ರಿಂದ 3 ಉಂಗುರಗಳು ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಇಮೇಜ್ ಅನ್ನ ನೋಡಿ, ರಿಂಗ್ಗಳು ಅಂತ ಹೇಳ್ತಾರಲ್ವಾ, ರಿಂಗ್ಗಳು, ಈ ತರ ರಿಂಗ್ಗಳು
ಎಷ್ಟೋ ಗ್ಯಾಲಕ್ಸಿಗಳಲ್ಲಿ ಸಾಮಾನ್ಯವಾಗಿ 2 ರಿಂದ 3 ರಿಂಗ್ಗಳಿರುತ್ತೆ. ಆದರೆ ಬುಲ್ಸ್ ಐ ಗ್ಯಾಲಕ್ಸಿಯಲ್ಲಿ 9 ರಿಂಗ್ ಇದೆ, 9 ರಿಂಗ್ಗಳಿದೆ. ದ ರಿಂಗ್ಸ್ ವರ್ ಫಾರ್ಮ್ಡ್ ವೆನ್ ಸ್ಮಾಲ್ ಗ್ಯಾಲಕ್ಸಿ ಪಾಸ್ಡ್ ಥ್ರೂ ಇಟ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ. ಅಂತಂದ್ರೆ ಈ ಒಂದು ರಿಂಗ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತಂದ್ರೆ, ಚಿಕ್ಕದಾದಂತಹ ಒಂದು ನಕ್ಷತ್ರ ಪುಂಜ ಗ್ಯಾಲಕ್ಸಿ ಸುಮಾರು ಲಕ್ಷಾಂತರ ವರ್ಷಗಳಿಂದ ಇದ್ರ ಮೂಲಕ ಹಾದು ಹೋದಾಗ ರಿಂಗ್ಗಳು ಫಾರ್ಮೇಶನ್ ಆಗುತ್ತೆ. ಇನ್ನು ಇದು ಯಾವ್ದಕ್ಕೆ ಹೆಲ್ಪ್ ಮಾಡಬಹುದು? ಲರ್ನಿಂಗ್ ಅಬೌಟ್ ಡಾರ್ಕ್ ಮ್ಯಾಟರ್. ಡಾರ್ಕ್ ಮ್ಯಾಟರ್ ಅಂತಂದ್ರೆ ಈಗ ಕೆಲವೊಂದು ಮಿಸ್ಟರಿಗಳಿದೆ ಅಂತ ಹೇಳ್ತೇವೆ, ಅಂತಂದ್ರೆ ರಹಸ್ಯಗಳು. ನಿಜವಾಗ್ಲೂ ನಮ್ಗೆ ನಾವು ಈ ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಂಡಿರೋದು ಬಹಳ ಸ್ವಲ್ಪ. ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಅಂತ ಕೆಲವೊಂದು ಕಾನ್ಸೆಪ್ಟ್ಗಳಿದೆ. ಅದನ್ನ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಓದ್ತೀರಿ. ಈ ಒಂದು ಸ್ಟಡಿ ಮಾಡೋದು, ಗ್ಯಾಲಕ್ಸಿ ಸ್ಟಡಿ ಮಾಡೋದ್ರಿಂದ, ಬುಲ್ಸ್ ಐ ಅಂತ ಗ್ಯಾಲಕ್ಸಿ ಸ್ಟಡಿ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ಈ ಡಾರ್ಕ್ ಮ್ಯಾಟರ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಳ್ಬಹುದು ಅಂತ ಇದರಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನು ವೊಕ್ಯಾಬ್ಯುಲರಿ ಇವತ್ತು ನೋಡೋದಾದ್ರೆ, ಆಫ್ಟರ್ ಅ ಸ್ಟ್ರಾನಸ್ ಡೇ ಆಫ್ ವರ್ಕಿಂಗ್ ಇನ್ ದ ಹಾಟ್ ಸನ್. ಸ್ಟ್ರಾನಸ್ ಅಂತಂದ್ರೆ ಕಠಿಣವಾದಂತಹ, ಹಾರ್ಡ್, ತುಂಬಾ ಕೆಲಸ ಮಾಡಿದ ನಂತರ, ಬಿಸಿಲಿನಲ್ಲಿ ತುಂಬಾ ಹೊತ್ತು ಕೆಲಸ ಮಾಡಿದ ನಂತರ ರವಿ ಸ್ಯಾಟ್ ಡೌನ್ ಅಂಡರ್ ಎ ಟ್ರೀ. ಅಷ್ಟೊತ್ತು ಕೆಲಸ ಮಾಡಿ ಒಂದು ಗಿಡದ ಕೆಳಗೆ ಕೂತ್ಕೊಂಡ. ಹಿ ಬಿವೇಲ್ಡ್ ದ ಲಾಸ್ ಆಫ್ ಹಿಸ್ ಓಲ್ಡ್ ಈಸಿಯರ್ ಜಾಬ್. ಬಿವೇಲ್ ಅಂತಂದ್ರೆ ದುಃಖ ಪಡೋದು, ತನ್ನ ಹಳೆಯ ಕೆಲಸ ತಪ್ಪಿಸ್ಕೊಳ್ಳೋದು, ತನ್ನ ಹಳೆಯ ಕೆಲಸ ಕಳ್ಕೊಂಡದ್ರ ಬಗ್ಗೆ ಅವನು ದುಃಖ ಪಡ್ತಾ ಇದ್ದ. ಫಾರ್ಸೂತ್ ಅಂತಂದ್ರೆ ಖಚಿತವಾಗಿ, ನಿಜವಾಗಿ. ಫಾರ್ಸೂತ್ ಲೈಫ್ ಹ್ಯಾಡ್ ಬಿಕಮ್ ಟಫರ್ ದನ್ ಹಿ ಎವರ್ ಇಮ್ಯಾಜಿನ್. ಅವನು ಕಲ್ಪನೆ ಮಾಡ್ಕೊಂಡಕ್ಕಿಂತ ಲೈಫ್ ಸ್ವಲ್ಪ ಕಠಿಣವಾಗಿ ನಡೀತಾ ಇತ್ತು. ಫಾರ್ಸೂತ್ ಅಂತಾರೆ ಖಚಿತವಾಗಿ, ನಿಜವಾಗ್ಲೂ ಅವನು ಅಂದ್ಕೊಂಡಕ್ಕಿಂತ ಬಹಳ ಟಫ್ ಆಗಿತ್ತು ಲೈಫು. ಹಿ ನ್ಯೂ ಹಿ ವಾಸ್ ಫ್ಯಾಲಿಬಲ್. ಫ್ಯಾಲಿಬಲ್ ಅಂತಂದ್ರೆ ತಪ್ಪು ಮಾಡಬಹುದು, ಎಲ್ಲರೂ ಸಹ ಮನುಷ್ಯರೇ, ಜಸ್ಟ್ ಲೈಕ್ ಎವ್ರಿ ಒನ್ ಎಲ್ಸ್, ಬಟ್ ಹಿ ಸ್ಟಿಲ್ ಟ್ರೈ ಟು ಡೂ ಹಿಸ್ ಬೆಸ್ಟ್. ಎಲ್ಲರ ತರ ತಾನು ತಪ್ಪು ಮಾಡಬಹುದು, ನನಗೂ ಸಹ ನಾನೇನು ಪರ್ಫೆಕ್ಟ್ ಅಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆದ್ರೂ ಅವನು ತನ್ನ ಪ್ರಯತ್ನವನ್ನ, ಅವನ ಬೆಸ್ಟ್ ಅನ್ನ ಕೊಟ್ಟಿದ್ದ. ಓವರ್ ಟೈಮ್ ಹಿ ಹ್ಯಾಡ್ ಗ್ಲೀನ್ಡ್ ಅ ಲಾಟ್ ಆಫ್ ವಿಸ್ಡಮ್ ಫ್ರಾಮ್ ಹಿಸ್ ಎಕ್ಸ್ಪೀರಿಯನ್ಸಸ್ ವಿಚ್ ಹ್ಯಾಡ್ ಫಿಲ್ಡ್ ಹಿಮ್ ಸ್ಟೇ ಸ್ಟ್ರಾಂಗ್. ಅಂತಂದ್ರೆ ಕಾಲ ಕಳೆದ ಹಾಗೆ ಹಿ ಹ್ಯಾಡ್ ಗ್ಲೀನ್ಡ್ ಅಂತಂದ್ರೆ ಕಲಿಯೋದು, ಗ್ಯಾದರ್ ಮಾಡೋದು, ಇನ್ಫಾರ್ಮೇಶನ್ ಆಗಿರ್ಬಹುದು, ವಿಸ್ಡಮ್, ವಿವೇಕವನ್ನ ಪಡೆಯೋದು. ಆ ವಿವೇಕನ ಪಡೆಯೋದ್ರ ಮೂಲಕ ಮುಂದೆ ಅವನಿಗೆ ಗಟ್ಟಿಯಾಗಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯ ಆಯಿತು. ನಿನ್ನೆ ಕ್ವಶನ್ ಇತ್ತಲ್ವಾ, ಅಜಂತಾ ಕೇವ್ಸ್, ಲೇಪಾಕ್ಷಿ, ಸಾಂಚಿ ಎಲ್ಲಿ ಮ್ಯೂರಲ್ ಪೇಂಟಿಂಗ್ಸ್ ಹೆಚ್ಚು ಕಂಡುಬರುತ್ತೆ? 1 and 2 ಓನ್ಲಿ. ವಿಚ್ ಆಫ್ ದ ಪ್ಲೇಸಸ್ ಆರ್ ನೋನ್ ಫಾರ್ ಮ್ಯೂರಲ್ ಪೇಂಟಿಂಗ್ಸ್? ಇದಕ್ಕೆ ಉತ್ತರ 1 and 2 ಓನ್ಲಿ. ಇವತ್ತಿನ ಕ್ವಶನ್, ವಿತ್ ರೆಫರೆನ್ಸ್ ಟು ದ ಹಿಸ್ಟ್ರಿ ಆಫ್ ಫಿಲಾಸಫಿಕಲ್ ಥಾಟ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸಾಂಖ್ಯ ಸ್ಕೂಲ್. ಸಾಂಖ್ಯ ಸ್ಕೂಲ್ ಬಗ್ಗೆ. ಸಾಂಖ್ಯ ಡಸ್ ನಾಟ್ ಅಕ್ಸೆಪ್ಟ್ ದ ಹಿಸ್ಟ್ರಿ ಆಫ್ ರೀಬರ್ತ್ ಆರ್ ಟ್ರಾನ್ಸ್ಮೈಗ್ರೇಷನ್ ಆಫ್ ದ ಸೋಲ್. ಸಾಂಖ್ಯ ಹೋಲ್ಡ್ಸ್ that it is the self-knowledge that leads to liberation and not any exterior influence or agent. ಇದಕ್ಕೆ ಸರಿಯಾದ ಉತ್ತರ ಯಾವುದು? 1 only, 2 only, both 1 and 2, neither 1 or 2. ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್, ಡಿಸ್ಕಸ್ ದಿ ಇಂಪಾರ್ಟೆನ್ಸ್ ಆಫ್ ಸಪೋರ್ಟಿಂಗ್ ದಿ ಕ್ರಿಯೇಟಿವ್ ಎಕಾನಮಿ ಇನ್ ಇಂಡಿಯಾ. ಕ್ರಿಯೇಟಿವ್ ಎಕಾನಮಿ ಟರ್ಮ್ ನೆನಪಾಗ್ಲಿ ಒಂದ್ಸಾರಿ. ಎಸ್ಪೆಷಲಿ ಗ್ರಾಸ್ ರೂಟ್ಸ್ ಇನೋವೇಷನ್, ಸಜೆಸ್ಟ್ ವೇಸ್ ಟು ಸ್ಟ್ರೆಂಥನ್ ದಿ ಸೆಕ್ಟರ್. ಇದಕ್ಕೆ ಇನ್ನೊಂದು ಹೆಸರಿದೆ, ಮತ್ತೊಂದು ಹೆಸರಿದೆ, ಕಲರ್ ಮೂಲಕ ಕೊಡ್ತಾರೆ, ಅದನ್ನು ಸಹ ನೆನಪು ಮಾಡ್ಕೊಳ್ಳಿ. ಯಾವ ಮೂಲಕ ನಾವು ತಳಮಟ್ಟದಿಂದ ಈ ಒಂದು ಕ್ರಿಯೇಟಿವ್ ಎಕಾನಮಿಯನ್ನು ಹೆಚ್ಚು ಮುನ್ನೆಲೆಗೆ ತರಬಹುದು, ಇದರ ಬಗ್ಗೆ ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಇಫ್ ಯು ಆರ್ ಗಿವನ್ ದಿ ಪವರ್ ಟು ರೀರೈಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಾಟ್ ಆರ್ ದಿ ಕೀ ಚೇಂಜಸ್ ಯು ವುಡ್ ಪ್ರಪೋಸ್ ಅಂಡ್ ವೈ? ಒಂದು ವೇಳೆ ನಿಮ್ಗೆ ಭಾರತದ ಸಂವಿಧಾನದಲ್ಲಿ ಕೆಲವು ಚೇಂಜಸ್ ಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಯಾವ ಮುಖ್ಯ ವಿಷಯಗಳನ್ನ ಚೇಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಸಂವಿಧಾನ ಬರ್ದಿರೋದು ಆವಾಗಲ್ವಾ, ಈಗ ಎಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ನಿಮ್ಗೇನಾದ್ರೂ ಹೊಸ ಐಡಿಯಾ ಇದೆಯಾ, ಕೆಲವೊಂದು ವಿಷಯಗಳು ಬದಲಾಗಬೇಕು ಅನ್ನೋದು? ಒಂದು ವೇಳೆ ಐಡಿಯಾ ಇದ್ರೆ ಕಮೆಂಟ್ ಮಾಡಬಹುದು, ಅಥವಾ ಥಿಂಕ್ ಆದ್ರೂ ಮಾಡಿ ನೀವೇ. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ಕೇಳಿದವರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.